Rotarian HR Keshav, District 3181 ಇದರ ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ಇವರು ನಮ್ಮ ಜೊತೆ ಇದ್ದಾರೆ. ಬಹುಶಃ ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವಂತಹ ಒಂದು ಮಾತು ಇದ್ದರೆ ಅದು ಅತ್ಯಂತ ಅನ್ವರ್ಥವಾಗಿ ಕೇಶವ್ ಸರ್ ಅವರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾವು ಅವರನ್ನು ಅತ್ಯಂತ ಹತ್ತಿರದಿಂದ ಬಲ್ಲವರು ಅದರ ಅನುಭವಕ್ಕೆ ಬಂದಿರ್ತಾರೆ. ಅಪಾರವಾದ ಜ್ಞಾನ ಇದ್ದರೂ ಕೂಡ ಮಿತಭಾಷಿಯಾಗಿ ಕಿರಿಯರಿಗೆ ಪ್ರೋತ್ಸಾಹದ ಮಾತುಗಳನ್ನು ಸದಾ ಕೊಡ್ತಾ ಇರುವಂತಹ ರೊಟೇರಿಯನ್ HR ಕೇಶವ್ ಇವತ್ತು ನಮ್ಮ ರೋಟರಿ ಕ್ಲಬ್ ಬೆಳ್ತಂಗಡಿಗೆ ಈ ಪದಗ್ರಹಣ ಸಮಾರಂಭದ ಸಂದರ್ಭದಲ್ಲಿ ನಮ್ಮ ಜೊತೆ ಪದಗ್ರಹಣ ಅಧಿಕಾರಿಯಾಗಿ ಹಾಗೂ ಅತಿಥಿಯಾಗಿ ಬಂದು ನಮ್ಮ ಒಂದು ಶ್ರೇಯವನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಬೆಳ್ತಂಗಡಿಯ ಎಲ್ಲ ಸದಸ್ಯರ ಪರವಾಗಿ ಅತ್ಯಂತ ಗೌರವಪೂರ್ವಕ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. I request Rotarian Pundalik Bhatt to hand over a bouquet for today's installing officer, major donor, Rotarian HR Keshav. ಈ ಪದಪ್ರದಾನ ಸಮಾರಂಭದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವಂಥವರು ನಮ್ಮವರೇ ಆದಂತಹ ನಮ್ಮ ಕ್ಲಬ್ನ ಪೂರ್ವಾಧ್ಯಕ್ಷರು ಆಗಿರುವಂತಹ ಈ ಸಾಲಿನ ಅಸಿಸ್ಟೆಂಟ್ ಗವರ್ನರ್ ಆಗಿ 3 ದಿನಗಳ ಹಿಂದೆ ಪದವನ್ನು ಸ್ವೀಕರಿಸಿದಂಥವರು ಮೇಜರ್ ಜನರಲ್ ರಿಟೈರ್ಡ್ ಮೇಜರ್ ಡೋನರ್ ರೊಟೇರಿಯನ್ MV ಭಟ್ ಸರ್ ಅವರು. ಅತ್ಯಂತ ಪಾದರಸದ ವ್ಯಕ್ತಿತ್ವದ MV ಭಟ್ ಸರ್ ಅವರು ನಮಗೆ, ಅದರಲ್ಲೂ ನೂತನ ತಂಡಕ್ಕೆ ಅಸಿಸ್ಟೆಂಟ್ ಗವರ್ನರ್ ಆಗಿ ಮಾರ್ಗದರ್ಶನ ನೀಡ್ತಾ ಇರುವುದಂತೂ ನಮ್ಮೆಲ್ಲರ ಸೌಭಾಗ್ಯ. ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ರೊಟೇರಿಯನ್ MV ಭಟ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. I request our past president Rotarian Jairam to welcome Assistant Governor Major General Retired MV Bhatt by handing over a bouquet. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ
ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿ. ಕಳೆದ ವರ್ಷ ನಾವು 700ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವಾಗ ಅದಕ್ಕೆ ಹೆಗಲು ಕೊಟ್ಟು ಬಹುಶಃ ನನ್ನ ಹಾಗೂ ನಮ್ಮ ತಂಡದ ಕೆಲಸವನ್ನ ಅತ್ಯಂತ ಸುಲಭವನ್ನಾಗಿಸಿದಂತಹ ಕಾರ್ಯದರ್ಶಿ ರೋಟೇರಿಯನ್ ಅಬೂಬಕರ್ ಯುವಚ್ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಈ ವರ್ಷದ ಆ್ಯನ್ಸ್ ಕ್ಲಬ್ನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆ್ಯನ್ ಭಾರತಿ ಗೋಪಾಲಕೃಷ್ಣ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೆ. ಪ್ರತಿಷ್ಠಿತ ಬೆಳ್ತಂಗಡಿ ರೋಟರಿ ಕ್ಲಬ್ನ 2022-23 ಸಾಲಿನ ಚುಕ್ಕಾಣಿಯನ್ನ ಇನ್ನೂ ಹಿಡಿಲಿಕ್ಕಿರುವವರು ಅತ್ಯಂತ ಸಮರ್ಥ ರೋಟೇರಿಯನ್ ಮನೋರಮಾ ಭಟ್ ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವರ್ಷದ ಆ್ಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ನವೀನ ಅಜಯ್ ಕುಮಾರ್ ಅವರು ಇವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಸಾಲಿಗೆ ಕಾರ್ಯದರ್ಶಿಯಾಗಿ ನಿಯೋಜಿತರಾಗಿರುವಂತಹ ರೋಟೇರಿಯನ್ ರಕ್ಷಾ ರಾಗ್ನೇಶ್ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಪೂರ್ವಾಧ್ಯಕ್ಷರಾದಂಥ ಶ್ರೀಕಾಂತ್ ಕಾಮತ್ರವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಕುಂಭದ್ರೋಣ ಮಳೆಯ ಜೊತೆಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಮ್ಮ ವಲಯದ ನಮ್ಮ ಜಿಲ್ಲೆಯ ವಿವಿಧ ಕ್ಲಬ್ಗಳ ಪ್ರತಿನಿಧಿಗಳು ಪದಾಧಿಕಾರಿಗಳು ಬಂದಿದ್ದೀರಿ. ಅವರಿಗೂ ಕೂಡ ನಮ್ಮೆಲ್ಲರ ರೋಟರಿ ಕ್ಲಬ್ ಬೆಳ್ತಂಗಡಿಯ ಪರವಾಗಿ ಅತ್ಯಂತ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕ್ಲಬ್ಬಿನ ನಿರ್ದೇಶಕ ಮಂಡಳಿಯ ಸದಸ್ಯರು, ಪೂರ್ವಾಧ್ಯಕ್ಷರುಗಳು, ರೋಟರಿ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು, ಆ್ಯನ್ಸ್ ಕ್ಲಬ್ನ ಅಧ್ಯಕ್ಷೆ, ಕಾರ್ಯದರ್ಶಿ, ಆ್ಯನ್ಸ್ ಕ್ಲಬ್ನ ಸದಸ್ಯರು, ಆನೆಟ್ಸ್ ಜಾನ್ಸ್, ಹಾಗೆ ಎಲ್ಲ ರೋಟರಿ ಕ್ಲಬ್ನ ಕುಟುಂಬದ ಸದಸ್ಯರಿಗೆ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ರೋಟರಿ ಕ್ಲಬ್ ಬೆಳ್ತಂಗಡಿಯ ಜನಮುಖಿ ಸೇವಾ ಕಾರ್ಯಕ್ರಮಗಳನ್ನು ಜನರ ಹತ್ತಿರ ಕೊಂಡೊಯ್ಯೋದಕ್ಕೆ ಒಂದು ದೊಡ್ಡ ಸಾಧನ ಮಾಧ್ಯಮಗಳು, ಅತ್ಯಂತ ಸೌಹಾರ್ದವಾಗಿರುವಂತಹ ಮಾಧ್ಯಮದ ಬಂಧುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ರೋಟರಿ ಕ್ಲಬ್ ಬೆಳ್ತಂಗಡಿಯ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಕುಟುಂಬದ ಸದಸ್ಯರು ಅಲ್ಲದೆ ರೋಟರಿಯ ಅಭಿಮಾನಿಗಳು, ಹಿತೈಷಿಗಳು ಉಪಸ್ಥಿತರಿದ್ದೀರಿ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ ಬಲ್ಲವರು. ಒಂದು ವಸ್ತು ಆಗಲಿ ಸಂಸ್ಥೆಯಾಗಲಿ ಅದರಲ್ಲಿ ಬದಲಾವಣೆ ಇಲ್ಲ ಅಂತ ಅನ್ನಿಸಿದಾಗ ಅದರ ಬೆಳವಣಿಗೆ ಕುಂಠಿತ ಆಗ್ತದೆ. ಈ ಮಾತು ರೋಟರಿ ಕ್ಲಬ್ಬಿಗೂ ಅನ್ವಯ ಆಗ್ತದೆ. ಒಬ್ಬ ಅಧ್ಯಕ್ಷ ರೋಟರಿ ಕ್ಲಬ್ನ ಚುಕ್ಕಾಣಿಯನ್ನು ಹಿಡಿದ ನಂತರ 1 ವರ್ಷದ ಅವಧಿಯನ್ನು ಪೂರೈಸಿದ ನಂತರ ಅವರ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡಲೇಬೇಕು. ಈ ಬದಲಾವಣೆ ಅನ್ನುವಂಥದ್ದನ್ನು ನಾವು ಏನು ರೆಸಿಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಇನ್ನೂ 1 ವರ್ಷ ಅಧ್ಯಕ್ಷನಾಗಿರ್ತೇನೆ ಅನ್ನುವಂತಹ ಒಂದು ಅಭಿಲಾಷೆ ಇದ್ದರೂ ಕೂಡ ಅಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಒಬ್ಬ ಅಧ್ಯಕ್ಷನಾಗಿ 1 ವರ್ಷವನ್ನು ಪೂರೈಸಿ ಇವತ್ತು ಹೊಸ ತಂಡಕ್ಕೆ ಅಧಿಕಾರವನ್ನು ಬಿಟ್ಟು ಕೊಡುವಂತಹ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ನಾನೊಂದು 2 ಮಾತುಗಳನ್ನು ತಮ್ಮ ಮುಂದೆ ಆಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ರೋಟರಿ ಕ್ಲಬ್ ಬೆಳ್ತಂಗಡಿಯ ಸುವರ್ಣ ಮಹೋತ್ಸವ ವರ್ಷದ ಉತ್ತರಾರ್ಧದಲ್ಲಿ ಕೋವಿಡ್ ಮಹಾಮಾರಿಯ 2ನೇ ಅಲೆಯ ಜೊತೆಗೆ ಆರಂಭಗೊಂಡಂತಹ ಸರ್ವ್ ಟು ಚೇಂಜ್ ಲೈವ್ಸ್ ಅನ್ನುವಂತಹ ಅತ್ಯಂತ ಅರ್ಥಪೂರ್ಣ ಧ್ಯೇಯವಾಕ್ಯದ ಪ್ರೇರಣೆಯೊಂದಿಗೆ ಈ ಅವಧಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ಎನ್ನುವುದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕ್ಲಬ್ಬಿನ ನಿರ್ದೇಶಕ ಮಂಡಳಿಯ ಸದಸ್ಯರ, ಕ್ರಿಯಾಶೀಲ ಕಾರ್ಯದರ್ಶಿ ಸದಸ್ಯರ, ಆ್ಯನ್ಸ್, RCC, ಇಂಟರ್ಯಾಕ್ಟ್ ಮತ್ತು ರೋಟರಿ ಅಭಿಮಾನಿಗಳ ಬೆಂಬಲದೊಂದಿಗೆ ಇದನ್ನು ಕಾರ್ಯಗತಗೊಳಿಸಿದ್ದೇವೆ. ತಾಲೂಕಿನ ಮೂಲೆಯಲ್ಲೂ ಜನೋಪಯೋಗಿ ಸೇವೆಗಳನ್ನು ನೀಡಿ ಜನತೆಯ ಮನಸ್ಸಿನಲ್ಲಿ ರೋಟರಿ ಕ್ಲಬ್ಬನ್ನು ಶಾಶ್ವತವಾಗಿ ಬಿಂಬಿಸಿದ್ದೇವೆ
ಎಂಬುದು ಬಹಳ ಹೆಮ್ಮೆಯ ವಿಚಾರ. ಈ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮಗಳಿಗೆ ದೊಡ್ಡ ಪ್ರೇರಣೆಯಾಗಿರುವವರು ಈಗಷ್ಟೇ ರಾಜ್ಯಸಭಾ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿರುವಂತಹ ನಮ್ಮ ಗೌರವ ಸದಸ್ಯರು ಆಗಿರುವಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಮಾರ್ಗದರ್ಶನ ಹಾಗೂ ಆಶೀರ್ವಾದವನ್ನು ನಾನು ಇಲ್ಲಿ ಸ್ಮರಿಸುತ್ತೇನೆ. ನಮ್ಮ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಹರೀಶ್ ಪೂಂಜಾ, ನಮ್ಮ ಕ್ಲಬ್ನವರೇ ಆದಂತಹ MLC ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್ ಅವರ ಸಹಕಾರ ಅನನ್ಯವಾದುದು. ಮಾಧ್ಯಮದವರು, ಸರಕಾರದ ವಿವಿಧ ಇಲಾಖೆಗಳು, ಜನಸಾಮಾನ್ಯರು ಕೊಟ್ಟಂತಹ ಪ್ರೋತ್ಸಾಹ ಸದಾ ಸ್ಮರಣೀಯವಾದುದು. ನಮ್ಮ ಅವಧಿಯಲ್ಲಿ ರೋಟರಿ ಜಿಲ್ಲೆ 3181ರ ಜಿಲ್ಲಾ ಗವರ್ನರ್ ರೊಟೇರಿಯನ್ AR ರವೀಂದ್ರ ಭಟ್, ವಲಯ 4ರ ಸಹಾಯಕ ಗವರ್ನರ್ ರೊಟೇರಿಯನ್ G ಸುರೇಂದ್ರ ಕಿಣಿ, ವಲಯ ಕಾರ್ಯದರ್ಶಿ ರೊಟೇರಿಯನ್ ಜಯರಾಮ್ ರೈ ಅವರ ಬೆಂಬಲಕ್ಕೆ ನಾನು ಋಣಿಯಾಗಿದ್ದೇನೆ. ನನ್ನ ಅಧ್ಯಕ್ಷತೆಯ ಅವಧಿಯಲ್ಲಿ ನನಗೆ ಅಭೂತಪೂರ್ವ ಸಹಕಾರವನ್ನು ನೀಡಿದಂತಹ ತಾಲೂಕಿನಲ್ಲೂ ಅದರಲ್ಲೂ ವಿಶೇಷವಾಗಿ ಉಜಿರೆ ಬೆಳ್ತಂಗಡಿಯ ನನ್ನ ಹಿತೈಷಿ ಅಭಿಮಾನಿಗಳಿಗೆ ನನ್ನ ಮನದಾಳದ ನಮನಗಳು. ವಿಶೇಷವಾಗಿ ಉಜಿರೆಯ ಉದ್ಯಮಿಗಳಾದ ಶ್ರೀ ಮೋಹನ್ ಕುಮಾರ್ ಹಾಗೂ ಶ್ರೀ ರಾಜೇಶ್ ಪೈ ಇವರ ನೇತೃತ್ವದ ಬದುಕು ಕಟ್ಟೋಣ ಬನ್ನಿ ತಂಡದ ಸಹಕಾರ ಅಮೋಘ. ಈ ಸಂಸ್ಥೆಯ ಒಡನಾಟ, ಸಹಯೋಗ ರೋಟರಿ ಕ್ಲಬ್ನ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ನಮ್ಮನ್ನು ಈ ವರ್ಷದಲ್ಲಿ ಅಕಾಲಿಕವಾಗಿ ಅಗಲಿದ ಮಹನೀಯ ರೊಟೇರಿಯನ್ ಡಾಕ್ಟರ್ B ಯಶೋವರ್ಮ ರವರ ಮಾರ್ಗದರ್ಶನವನ್ನು ಪ್ರತಿ ಹೆಜ್ಜೆಗೂ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇದ್ದೇನೆ. ನಮ್ಮ ಅವಧಿಯ ಕೊನೆಯಲ್ಲಿ ಆದಂತಹ ಅವರ ನಿಧನ ರೋಟರಿಗೆ ಆದಂತಹ ಬಹುದೊಡ್ಡ ಆಘಾತ. ನಮ್ಮ ರೋಟರಿ ಜಿಲ್ಲೆ ವಲಯದ ಎಲ್ಲ ಕ್ಲಬ್ಗಳ, ಬೆಂಗಳೂರಿನ ಇಂದಿರಾನಗರಿ ರೋಟರಿ ಕ್ಲಬ್ ಇದರ ಪದಾಧಿಕಾರಿಗಳ ಸಹಯೋಗವನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ನಾವು ಈ ಅವಧಿಯಲ್ಲಿ ಏನಾದರೂ ಕಿಂಚಿತ್ ಸಾಧನೆಯನ್ನು ಮಾಡಿದ್ದರೆ ಅದರ ಬಹುದೊಡ್ಡ ಶ್ರೇಯಸ್ಸು ನಮ್ಮ ಕಾರ್ಯದರ್ಶಿ ರೊಟೇರಿಯನ್ ಅಬೂಬಕ್ಕರ್ ಅವರಿಗೆ ಸಲ್ಲಬೇಕು. ಅವರ ಕಾರ್ಯತತ್ಪರತೆ, ಅಧ್ಯಕ್ಷ ಪದವಿಯನ್ನು ನನಗೆ ಅತ್ಯಂತ ಸುಲಭವಾಗಿ ನಿಭಾಯಿಸುವಲ್ಲಿ ಸಹಕರಿಸಿದೆ ಎಂದು ಈ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ರೋಟರಿ ಆ್ಯನ್ಸ್ ಕ್ಲಬ್ ಅಧ್ಯಕ್ಷೆ ಆ್ಯಂಡ್ ನವೀನ ಜಯಕುಮಾರ್ ಶೆಟ್ಟಿ, ಕಾರ್ಯದರ್ಶಿ ಆ್ಯಂಡ್ ಡಾಕ್ಟರ್ ಭಾರತಿ JK ಹಾಗೂ ಇದರ ಸದಸ್ಯರು ಮಾಡಿದ ಸಾಧನೆಗಾಗಿ ಅಭಿನಂದನೆಗಳು. ನನ್ನನ್ನು ಈ ಸಾಲಿನಲ್ಲಿ ಅಧ್ಯಕ್ಷ ಪದವಿಯನ್ನು ಸ್ವೀಕರಿಸುವಂತೆ ವಿಶೇಷ ಪ್ರೇರಣೆಯನ್ನು ನೀಡಿ ವರ್ಷಪೂರ್ತಿ ನನ್ನ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸಿದಂತಹ ಪೂರ್ವ ಕಾರ್ಯದರ್ಶಿ ರೊಟೇರಿಯನ್ ಶ್ರೀಧರ್ KV ಇವರಿಗೆ ನನ್ನ ಅಭಿವಂದನೆಗಳು. ಅದೇ ರೀತಿ ವರ್ಷಪೂರ್ತಿ ಬಹುಶಃ ಕೈ ಹಿಡಿದು ನನ್ನನ್ನು ಈ ರೋಟರಿ ವರ್ಷದಲ್ಲಿ ಮುನ್ನಡೆಸಿದಂತಹ ರೊಟೇರಿಯನ್ BK ಧನಂಜಯ ರಾವ್ ಇವರಿಗೂ ಕೂಡ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಗುರು ಸಮಾನರಾದಂತಹ ರೊಟೇರಿಯನ್ ಡಾಕ್ಟರ್ A ಜಯಕುಮಾರ್ ಶೆಟ್ಟಿ ಹಾಗೂ ರೋಟರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರೊಟೇರಿಯನ್ MV ಭಟ್ ಸರ್ ಹಾಗೂ ಅದರ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ನನ್ನ ಗೌರವಪೂರ್ವಕ ನಮನಗಳು. ಕೋವಿಡ್ ಸಂದರ್ಭದಲ್ಲಿ ವಾರದ ಸಭೆಗಳನ್ನು ನಡೆಸಲು ಅಸಾಧ್ಯವಾದಾಗ ಆನ್ಲೈನ್ ಮೀಟಿಂಗನ್ನು ನಡೆಸಲು ಅನುವು ಮಾಡಿಕೊಟ್ಟಂತಹ ನಮ್ಮ ಟೆಕ್ನಿಕಲ್ ಅಡ್ವೈಸರ್ ರೊಟೇರಿಯನ್ ನಾರಾಯಣ ಬೀಡೆಯವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನನ್ನ ರೋಟರಿ ಕಾರ್ಯಕ್ರಮಗಳ ಬಿಡುವಿಲ್ಲದ ಸಂದರ್ಭಗಳಲ್ಲಿ ನನಗೆ ಎಲ್ಲ ರೀತಿಯಿಂದ ಸಹಕರಿಸಿದ ನನ್ನ ಸಿಬ್ಬಂದಿ ವರ್ಗದವರಿಗೆ ನನ್ನ ನಲ್ಮೆಯ ನಮನಗಳು. ನಮ್ಮ ಈ ಎಲ್ಲ ಸಾಧನೆಗಳಿಗೆ ಪ್ರೋತ್ಸಾಹ, ಆಶೀರ್ವಾದವನ್ನು ನೀಡಿದ ನನ್ನ ಹೆತ್ತವರಾದ ಶ್ರೀ ಯು ವಿಜಯರಾಘವ ಪಡುವೆಟ್ನಾಯ, ಶ್ರೀಮತಿ ಕುಸುಮಾ ಪಡುವೆಟ್ನಾಯ, ಈ ವರ್ಷ ಅವರಿಗೆ ನನ್ನ ನಮನಗಳು. ಈ ವರ್ಷ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿ ನನಗೆ ಪ್ರೋತ್ಸಾಹಿಸಿದಂತಹ ನನ್ನ ಪತ್ನಿ ಶ್ರೀಮತಿ ವೃಂದಾ, ವಿಶೇಷ ಪ್ರೀತಿಯನ್ನು ನೀಡಿ ಈ ರೋಟರಿ ವರ್ಷವನ್ನು ಮಧುರವನ್ನಾಗಿಸಿದಂತಹ ನನ್ನ ಮಕ್ಕಳಾದ ಶ್ರೀಪ್ರಿಯಾ, ಶ್ರೀಕೃತಿ ಹಾಗೂ ಶ್ರೀಯಾಂಶ್ ಇವರಿಗೆ ನನ್ನ ಮನದಾಳದ ಪ್ರೀತಿಯ ವಂದನೆಗಳು. ಈ ಎಲ್ಲ ಸಾಧನೆಗಳ ನಡುವೆ ನಮ್ಮ ಅವಧಿ ಮುಗಿದ ತಕ್ಷಣ ಅಧಿಕಾರವನ್ನು ಇನ್ನೊಬ್ಬರಿಗೆ ಹಸ್ತಾಂತರಿಸುವುದು ಅನಿವಾರ್ಯ. ಅತ್ಯಂತ ಸಮರ್ಥ, ಸಾಮಾಜಿಕವಾಗಿ ಈ ಪರಿಸರದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಸಾಧಕಿ ರೊಟೇರಿಯನ್ ಮನೋರಮಾ ಭಟ್ ಇವರು ಮುಂದಿನ ಚುಕ್ಕಾಣಿಯನ್ನು ಸ್ವೀಕರಿಸುತ್ತಿರುವುದು ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಚಾರ. ಅವರ ಜೊತೆ ಈ ಮುಂದಿನ ಒಂದು ವರ್ಷ ಕಾರ್ಯದರ್ಶಿಯಾಗಿ ಕೀರ್ತಿಶೇಷ ರೊಟೇರಿಯನ್ ರಮಾನಂದ ಸಾಲಿಯಾನ್ ಇವರ
ಸಾಮಾಜಿಕ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ರೊಟೇರಿಯನ್ ರಕ್ಷಾ ರಾಗ್ನೇಶ್ ಇವರಿಗೂ ಕೂಡ ನಮ್ಮ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೊನೆಯದಾಗಿ ಈ 1 ವರ್ಷ ಅಧ್ಯಕ್ಷನಾಗಿ ಇದ್ದಂತಹ ಒಂದು ಅನುಭವ ನನ್ನ ಜೀವನದಲ್ಲಿ ಅತ್ಯಂತ ಸ್ಮರಣೀಯವಾದಂಥದ್ದು. ವಿವಿಧ ಕ್ಷೇತ್ರಗಳ ಸಾಧಕರೊಂದಿಗೆ, ತಾಲೂಕಿನ ಜಿಲ್ಲೆಯ ಸಾಮಾನ್ಯರೊಂದಿಗೆ ಕಳೆದಂತಹ ಕ್ಷಣಗಳು ಅನನ್ಯ. ಬೊಗಸೆ ತುಂಬ ಸುಮಧುರ ಅನುಭವಗಳೊಂದಿಗೆ ನನ್ನ ಮುಂದಿನ ಸಾಮಾಜಿಕ ಜೀವನಕ್ಕೆ ಹೊಸ ರೂಪವನ್ನು ಕೊಟ್ಟಿರುವಂತಹ ರೋಟರಿ ಕ್ಲಬ್ ಬೆಳ್ತಂಗಡಿಗೆ ಹಾಗೂ ಅದರ ಸದಸ್ಯರಿಗೆ ಶಿರಬಾಗಿ ನಮಿಸಿ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸ್ತಾ ಇದ್ದೇನೆ. ನಮಸ್ಕಾರಗಳು. President have been successfully beating our own past records when it comes to services, thus setting the bar to a new high. Year 2021 was a more challenging year, but this didn't act as an obstacle to our leadership to serve our society and Rotary Club. I now request our Secretary Abubakar, Rotarian Abubakar, to present the annual report for the year 2021-22. 21-22ನೇ ಸಾಲಿನ ಸವಾಲುಗಳುಳ್ಳ ವರ್ಷದಲ್ಲಿ ಶರತ್ ಕೃಷ್ಣ ಪಡವಟ್ನಾಯ ಅವರು ಅಧ್ಯಕ್ಷರಾಗಿಯೂ ನಾನು ಕಾರ್ಯದರ್ಶಿಯಾಗಿಯೂ ವೈಕುಂಠ ಪ್ರಭು ಅವರು ಕೋಶಾಧಿಕಾರಿಯಾಗಿ ಸುವರ್ಣ ಮಹೋತ್ಸವದ ವರ್ಷ ಅಧಿಕಾರ ಸ್ವೀಕರಿಸಿದೆವು. ನಮ್ಮೊಂದಿಗೆ ನಿರ್ದೇಶಕರ ತಂಡವು ಪದಪ್ರದಾನಗೈಯಲ್ಪಟ್ಟಿತು. ನಮ್ಮ ರೋಟರಿ ಕ್ಲಬ್ ಸದಸ್ಯರ ಅನುಕೂಲಕ್ಕಾಗಿ ಕೋವಿಡ್-19 ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಂದರ್ಭಗಳಲ್ಲಿ ಆನ್ಲೈನ್ ಸಭೆಗಳನ್ನು, ಉಳಿದ ಸಂದರ್ಭಗಳಲ್ಲಿ ನಮ್ಮ ಅರಳಿ ರಸ್ತೆಯಲ್ಲಿರುವ ರೋಟರಿ ಸಭಾಭವನದಲ್ಲಿ ವಾರದ ಸಭೆಗಳನ್ನು ನಡೆಸಲಾಗಿದ್ದು, ಹೆಚ್ಚಿನ ಸಭೆಗಳಲ್ಲಿ ವಿಶೇಷ ತಜ್ಞರುಗಳಿಂದ ಉಪನ್ಯಾಸಗಳನ್ನು, ರೋಟರಿ ಮಾಹಿತಿಗಳನ್ನು, ವಾರದ ಚಿಂತನೆಗಳನ್ನು ನಾವೆಲ್ಲರೂ ಹಂಚಿಕೊಂಡಿರುತ್ತೇವೆ. ಅದೇ ರೀತಿ ರೋಟರಿ ಕುಟುಂಬಕ್ಕಾಗಿ ಪಿಕ್ನಿಕ್ಗಳನ್ನು, ಕುಟುಂಬ ಸಮ್ಮಿಲನಗಳನ್ನು ಕೂಡ ಆಯೋಜಿಸಲಾಗಿರುತ್ತದೆ. ನಮ್ಮ ತಾಲೂಕಿನಲ್ಲಿರುವ ವೈದ್ಯರು, ಅಧ್ಯಾಪಕರು, ಕೃಷಿಕರು, ನರ್ಸ್ಗಳು, ಹೀಗೆ ಎಲ್ಲ ರಂಗಗಳಲ್ಲೂ ಶ್ರೇಷ್ಠತೆಯನ್ನು ಪಡೆದಂತಹ ಸಾಧಕರನ್ನು ಗುರುತಿಸಿ ಗೌರವಿಸಲಾಗಿರುತ್ತದೆ. ಕೋವಿಡ್-19 2ನೇ ಅಲೆಯ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನಾದ್ಯಂತ ಕಂಗಾಲಾಗಿದ್ದ ಜನತೆಗೆ ನಾವು ಕೋವಿಡ್ ಸೋಂಕನ್ನು ಎದುರಿಸಲು ಬೇಕಾದ ಸ್ಯಾನಿಟೈಸರ್ಗಳನ್ನು, 2,000ಕ್ಕೂ ಅಧಿಕ ಮಾಸ್ಕ್ಗಳನ್ನು, 100 PPE ಕಿಟ್ಗಳನ್ನು ವಿತರಿಸಿ ಜನತೆಗೆ ಧೈರ್ಯವನ್ನು ತುಂಬಿರುತ್ತೇವೆ. ಕೋವಿಡ್-19 2ನೇ ಅಲೆಯಿಂದ ತತ್ತರಿಸಿದ್ದ ಆರೋಗ್ಯ ಇಲಾಖೆಗೆ ಲಕ್ಷಾಂತರ ಮೌಲ್ಯದ ಔಷಧಗಳನ್ನು, ಪರಿಕರಗಳನ್ನು ವಿತರಿಸಲಾಗಿರುತ್ತದೆ. ಕೋವಿಡ್ ಸೇನಾನಿಗಳ ಮತ್ತು ಜನತೆಯ ತ್ವರಿತ ಸೇವೆಗೆ ಅನುಕೂಲವಾಗುವಂತೆ ಬದುಕು ಕಟ್ಟೋಣ ಬನ್ನಿ ತಂಡದೊಂದಿಗೆ ಆಪ್ತರಕ್ಷಕ ಸೇವೆಯನ್ನು ಜಾರಿಗೆ ತಂದು ರಾಜ್ಯಕ್ಕೆ ಮಾದರಿಯಾಗುವಂತೆ ಸೇವೆಯನ್ನು ನೀಡಿರುತ್ತೇವೆ. ನೀರಿನ ಉಳಿವಿಗಾಗಿ ನಮ್ಮ ಹೋರಾಟ ಅತ್ಯಂತ ಶ್ರೇಷ್ಠವಾದುದು. ಮಳೆ ನೀರಿನ ಕೊಯ್ಲು ಮಾಡಲು ನೀರಿನ ಜೀವಾಧಾರ, ನೀರನ್ನು ಉಳಿತಾಯ ಮಾಡುವ ದೃಷ್ಟಿಯಿಂದ ಭತ್ತದ ಕೃಷಿಯನ್ನು ಉತ್ತೇಜಿಸುವ ವಾಟರ್ ಬ್ಯಾಂಕ್ ನಮ್ಮ ಅತ್ಯಂತ ಜನಪ್ರಿಯವಾದ ಕಾರ್ಯಕ್ರಮಗಳು ಹಾಗೂ ಜನಮನ್ನಣೆಯನ್ನು ಪಡೆದಂತಹ ಕಾರ್ಯಕ್ರಮಗಳು. ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುಂಡಾಜೆಯ ಗಣಪತಿ ಭಟ್ ಅವರಿಗೆ ನವೀಕರಿಸಿದ ಮನೆಯನ್ನು ಹಸ್ತಾಂತರ ಮಾಡಲಾಯಿತು. ಬೆಳ್ತಂಗಡಿ ತಾಲೂಕಿನಾದ್ಯಂತ ಇರುವ 81 ಗ್ರಾಮದ ಸುಮಾರು 250 ಆಶಾ ಕಾರ್ಯಕರ್ತೆಯರಿಗೆ 3 ಲಕ್ಷ ರೂಪಾಯಿ ವೆಚ್ಚದ ಆಕ್ಸಿಮೀಟರ್ ಅನ್ನು ವಿತರಿಸಿದ್ದೇವೆ ಹಾಗೂ ಅವರಿಗೆ ಅಗತ್ಯ ಮಾಹಿತಿಯ ಕಾರ್ಯಾಗಾರವನ್ನು ನುರಿತ ತಜ್ಞ ಡಾಕ್ಟರ್ಗಳಿಂದ ಮಾಡಿಸಿದ್ದೇವೆ. ಅನೇಕ ರಕ್ತದಾನ ಶಿಬಿರವನ್ನು ಬೆಳ್ತಂಗಡಿ ತಾಲೂಕಿನಾದ್ಯಂತ ಆಯೋಜಿಸಿ ಸುಮಾರು 2,000 ಯೂನಿಟ್ಗಿಂತಲೂ ಅಧಿಕ ರಕ್ತವನ್ನು ಸಂಗ್ರಹಿಸಲಾಗಿದೆ. ಬದುಕುಗಟ್ಟೋಣ ಬನ್ನಿ ಇದರ ಸಹಯೋಗದೊಂದಿಗೆ ನೆರೆಪೀಡಿತ ಕೊಲಂಬೆ ನಿವಾಸಿಗಳಿಗೆ ಕೊಡಮಾಡಿದ 12 ಮನೆಗಳ ಸುಮಾರು 2 ಲಕ್ಷದ ವೆಚ್ಚದಲ್ಲಿ ಸಂಪೂರ್ಣ ವಿದ್ಯುದೀಕರಣವನ್ನು ಮಾಡಿಕೊಡಲಾಗಿದೆ. ಹಿಂದೂ ರುದ್ರಭೂಮಿ ಉಜಿರೆಗೆ ಸುಮಾರು 2 ಲಕ್ಷದ ವೆಚ್ಚದ ಮಾರ್ಗ್ಯೂ ಫ್ರೀಜರನ್ನು ಹಸ್ತಾಂತರ ಮಾಡಿದ್ದೇವೆ. ಬೆಳ್ತಂಗಡಿ ತಾಲೂಕಿನಾದ್ಯಂತ ತೀವ್ರ ಹಾಗೂ ಮಧ್ಯಮ ತರದ ಅಪೌಷ್ಟಿಕ ಮಕ್ಕಳಿಗೆ ನ್ಯೂಟ್ರಿಷಿಯಸ್ ಫುಡ್ ಕಿಟ್ ಅನ್ನು ಕೂಡ ವಿತರಿಸಿದ್ದೇವೆ. ಗರ್ಭಿಣಿ ಹಾಗೂ ಬಾಣಂತಿಯರ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೇವೆ. ಬೃಹತ್ ಕೋವಿಡ್-19 ಉಚಿತ ವ್ಯಾಕ್ಸಿನೇಷನ್ ಶಿಬಿರವನ್ನು ಆಯೋಜಿಸಿ ಸುಮಾರು 1,500ಕ್ಕಿಂತಲೂ ಅಧಿಕ ನಾಗರಿಕರು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಆರ್ಥಿಕ ಸಹಾಯ, ಹಿರಿಯ ನಾಗರಿಕರಿಗೆ ಅಗತ್ಯ ನೆರವುಗಳನ್ನು ಸದಸ್ಯರ ಸಹಾಯದಿಂದ ನೀಡಲಾಗಿರುತ್ತದೆ. ಹಲವಾರು ರೋಗಿಗಳಿಗೆ ಅವರ ಅಗತ್ಯತೆಯ ಅನುಸಾರ ಸೂಕ್ತ ಪರಿಕರಗಳನ್ನು ವಿತರಿಸಲಾಗಿರುತ್ತದೆ. 150ಕ್ಕಿಂತಲೂ ಹೆಚ್ಚು ಜನರಿಗೆ ತುರ್ತು ಸಂದರ್ಭಗಳಲ್ಲಿ ರಕ್ತದ ವ್ಯವಸ್ಥೆಯನ್ನು ಕೂಡ ನೀಡಲಾಗಿರುತ್ತದೆ.
ಅನೇಕ ವೀಲ್ ಚೇರ್ಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ರೋಟರಿ ಪೋಲಿಯೋ ಮಿಷನ್ ಅಡಿಯಲ್ಲಿ ಪೋಲಿಯೋ ನಿರ್ಮೂಲನೆಗಾಗಿ ಆಟೋ ರಿಕ್ಷಾ ಮಾಲಕ ಚಾಲಕರೊಂದಿಗೆ ಸೇರಿ ಪೋಲಿಯೋ ಜಾಗೃತಿ ಅಭಿಯಾನವನ್ನು ಕೈಗೊಳ್ಳಲಾಗಿರುತ್ತದೆ. ರೋಟರಿ ಪೋಲಿಯೋ ಫಂಡಿಗೆ ದೇಣಿಗೆ ನೀಡಲಾಗಿರುತ್ತದೆ. ರೋಟರಿ ಜಿಲ್ಲಾ ಯೋಜನೆ ಪ್ರಾಜೆಕ್ಟ್ ಪಾಸಿಟಿವ್ ಹೆಲ್ತ್ ಯೋಜನೆ ಅಡಿಯಲ್ಲಿ ಮಧುಮೇಹ, ರಕ್ತದೊತ್ತಡ, ಕ್ಯಾನ್ಸರ್, ಪಾರ್ಶ್ವವಾಯು ಇವುಗಳಿಂದ ಬಳಲುತ್ತಿರುವ ಆಸಕ್ತರಿಗೆ ಆರ್ಥಿಕ ಸಹಾಯವನ್ನು ಮಾಡಿದ್ದಲ್ಲದೆ ಅವರಿಗೆ ಚಿಕಿತ್ಸೆಗಾಗಿ ಬೇಕಿದ್ದಂತಹ ಉಪಕರಣಗಳನ್ನು ನೀಡಲಾಗಿರುತ್ತದೆ. ರೋಟರಿ ಜಿಲ್ಲಾ ಯೋಜನೆ ಪರಿಸರ ಸಂರಕ್ಷಣೆ ಹಾಗೂ ಬಿದಿರು ನಾಟಿ ಬೀಜ ಬಿತ್ತನೆ. ರೋಟರಿ ಕ್ಲಬ್ ಮುಂದಿನ ಪೀಳಿಗೆಗಾಗಿ ಪರಿಸರದ ಹಸಿರನ್ನು ಉಳಿಸಿ ಬೆಳೆಸುವ ಸಲುವಾಗಿ ನಡ ಗ್ರಾಮದ ನರಸಿಂಹಗಡದಿಂದ ಲಾಯ್ಲಾ ಗ್ರಾಮದ ಹರಿದ್ವಾರದವರೆಗೆ ಸುಮಾರು 6 ಕಿಲೋಮೀಟರ್ ಉದ್ದಕ್ಕೆ ಕಾಲ್ನಡಿಗೆಯಲ್ಲಿ ಸುಮಾರು 10,000 ಹಲಸಿನ ಬೀಜ, 5 kg ಬಿದಿರಿನ ಬೀಜ, ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ನೆಡುತ್ತಾ ಪರಿವರ್ತನೆಗಾಗಿ ನಡಿಗೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಡುವೆಟ್ಟು ಬೈಲು ಇಲ್ಲಿ ನೇಜಿನಾಟಿ ಕಾರ್ಯಕ್ರಮ, ಗೋವಿಗಾಗಿ ಮೇವು, ಹರಸಿನಮಕ್ಕಿ ಶಾಲೆಯಲ್ಲಿ ಸುಮಾರು 300ಕ್ಕಿಂತಲೂ ತೆಂಗಿನ ಸಸಿ ನೆಡುವ ಕಾರ್ಯಕ್ರಮ, ವೃಕ್ಷ ಯಜ್ಞದ ಮೂಲಕ 400ಕ್ಕಿಂತಲೂ ಅಧಿಕ ಜನರಿಂದ ಏಕಕಾಲದಲ್ಲಿ ನರಸಿಂಹಗಡದ ತಪ್ಪಲಿನ ವಿವಿಧ ಭಾಗದಲ್ಲಿ ಸುಮಾರು 1,000ಕ್ಕಿಂತಲೂ ಅಧಿಕ ಹಣ್ಣಿನ ಗಿಡಗಳನ್ನು ನಡೆಸಲಾಯಿತು. ರೋಟರಿ ಜಿಲ್ಲಾ ಯೋಜನೆ ಹ್ಯಾಪಿ ಸ್ಕೂಲ್ ನಡಿಯಲ್ಲಿ ರೋಟರಿ ಇಂದಿರಾನಗರ ಬೆಂಗಳೂರು ಇದರ ಸದಸ್ಯರಾದ ರೋಟೇರಿಯನ್ ಜಗದೀಶ್ ಮುಗುಲಿ ಇವರ ಸಹಯೋಗದಲ್ಲಿ ಬೆಳ್ತಂಗಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಗುಲಿ ಇಲ್ಲಿ ರೂಪಾಯಿ 10 ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಕಟ್ಟಡವನ್ನು ಸಂಪೂರ್ಣ ನವೀಕರಣಗೊಳಿಸಿ ಲೋಕಾರ್ಪಣೆ ಮಾಡಲಾಗಿರುತ್ತದೆ. ಸ್ಟೆಲ್ಕೋ ಕಂಪನಿಯ ಸಹಯೋಗದೊಂದಿಗೆ ಸುಮಾರು 1,75,000 ಮೌಲ್ಯದ ಇ ಲರ್ನಿಂಗ್ ಡಿಜಿಟಲ್ ಕಿಟ್ಟನ್ನು ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಓಡಿಲ್ನಾಲ ಕುವೆಟ್ಟು ಈ ಶಾಲೆಗೆ ವಿತರಿಸಲಾಗಿದೆ. 20,000 ಮೌಲ್ಯದ ವಾಟರ್ ಪ್ಯೂರಿಫೈರ್ ಅನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿಗೆ ಹಸ್ತಾಂತರಿಸಲಾಗಿದೆ. ದಾನಿಗಳ ಸಹಕಾರದೊಂದಿಗೆ ರೂಪಾಯಿ 50,000ಕ್ಕಿಂತಲೂ ಹೆಚ್ಚಿನ ಮೌಲ್ಯದ ಲ್ಯಾಬ್ ಪರಿಕರಗಳನ್ನು ವಿತರಿಸಲಾಗಿರುತ್ತದೆ. ಕಲ್ಮಂಜ ಕೊಕ್ರಾಡಿ ಶಾಲೆಗಳಿಗೆ ಶ್ರೀಧರ್ ಪಡ್ವೆಟ್ನ ಸಹಕಾರದೊಂದಿಗೆ ರೂಪಾಯಿ 1 ಲಕ್ಷಕ್ಕಿಂತಲೂ ಹೆಚ್ಚಿನ ವಸ್ತುಗಳನ್ನು ನೀಡಲಾಗಿದೆ. 30 ಕಂಪ್ಯೂಟರ್ಗಳನ್ನು ಮೇಲಂತಬೆಟ್ಟು ಮತ್ತು ಪುಂಜಾಲಕಟ್ಟೆ ಸರ್ಕಾರಿ ಪದವಿ ಕಾಲೇಜುಗಳಿಗೆ ವಿತರಿಸಲಾಗಿದೆ. ಬದುಕು ಕಟ್ಟೋಣ ಬನ್ನಿ ಇದರ ಸಹಯೋಗದೊಂದಿಗೆ ಹರೇಕಲ ಆಜಬ್ಬ ಶಾಲೆಗೆ ಕೊಠಡಿ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಸಹಾಯಧನ, 20,000 ಮೌಲ್ಯದ ಕ್ರೀಡಾ ಸಾಮಗ್ರಿಗಳು, 80,000ದ 10 ಜೊತೆ ಬೆಂಚ್ ಡೆಸ್ಕ್ಗಳನ್ನು ವಿತರಿಸಿದ್ದೇವೆ. 190 SSLC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೂರ್ವ ಸಿದ್ಧತೆಯ ವಿದ್ಯಾಸೇತು ಪುಸ್ತಕಗಳನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬದನಾಜೆ, ಕಲ್ಮಂಜ ಹಾಗೂ ಸರ್ಕಾರಿ ಪ್ರೌಢಶಾಲೆ ಬೆಳ್ತಂಗಡಿ ಇವರಿಗೆ ವಿತರಿಸಲಾಗಿದೆ. ರೋಟರಿ ಜಿಲ್ಲಾ ಯೋಜನೆ ಸಂಚಾರಿ ವಾಹನ ಜಾಗೃತಿ ಮೂಡಿಸುವಿಕೆ ಕಾರ್ಯಕ್ರಮದಡಿಯಲ್ಲಿ ಟ್ರಾಫಿಕ್ ಪೊಲೀಸರಿಗೆ, ಮನೆಯಲ್ಲಿರುವ ನಮ್ಮ ಆ್ಯನ್ಸ್ಗಳಿಗೆ, ಆಶಾ ಕಾರ್ಯಕರ್ತೆಯರಿಗೆ ಪ್ರಥಮ ಚಿಕಿತ್ಸೆ ಬಗ್ಗೆ ತರಬೇತಿ ಶಿಬಿರಗಳನ್ನು ಬೆನಕ ಆಸ್ಪತ್ರೆಯ ಸಹಯೋಗದೊಂದಿಗೆ ಮಾಡಲಾಗಿರುತ್ತದೆ. ಈ ಸಾಲಿನಲ್ಲಿ ರೋಟರಿ ಸದಸ್ಯರಾದ ನಮ್ಮ ಹೆಮ್ಮೆಯ SDM ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯವರಾದ ಡಾಕ್ಟರ್ B ಯಶೋವರ್ಮ ನಮ್ಮೆಲ್ಲರನ್ನು ಬಿಟ್ಟು ದೈವಾಧೀನರಾದುದು ಅತ್ಯಂತ ಖೇದಕರ. ಈ ಹಿರಿಯ ಸದಸ್ಯರು ಬೆಳ್ತಂಗಡಿ ರೋಟರಿಗೆ ನೀಡಿದ ಸೇವೆ ಅನನ್ಯವಾದದ್ದು. ನಮ್ಮನ್ನಗಳಿದ ರೋಟರಿ ಬಂಧುಗಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತೇವೆ. ಈ ವರ್ಷ ನಮ್ಮ ರೋಟರಿ ಕ್ಲಬ್ 750ಕ್ಕಿಂತಲೂ ಹೆಚ್ಚು ಅಧಿಕ ಕಾರ್ಯಕ್ರಮಗಳನ್ನು ಸಂಘಟಿಸಿ ರಾಷ್ಟ್ರ ಮಟ್ಟದಲ್ಲಿ ಅಗ್ರ ಪಂಕ್ತಿಯ ಕ್ಲಬ್ಗಳಲ್ಲಿ ಒಂದೆಂದು ನಮ್ಮ ಕ್ಲಬ್ ಗುರುತಿಸಲ್ಪಟ್ಟಿತು. ಈ ಯಶಸ್ಸು ರೋಟರಿ ಆ್ಯಂಡ್ಸ್ RCC ಇಂಟ್ರಾಕ್ಟ್ ಸದಸ್ಯರ ಅವಿರತ ಶ್ರಮ ಮತ್ತು ಸಹಕಾರದಿಂದ ಸಾಧ್ಯವಾಗಿರುತ್ತದೆ. ರೋಟರಿ ಕ್ಲಬ್ಬಿನ ಚಟುವಟಿಕೆಗಳು ರೋಟರಿ ನ್ಯೂಸ್ ಪತ್ರಿಕೆಯಲ್ಲಿ ವರದಿ ರೂಪದಲ್ಲಿ ಪ್ರಕಟಣೆಗೊಂಡಿರುವುದು ರೋಟರಿ ಸದಸ್ಯರೆಲ್ಲರ ಶ್ರಮ ಹಾಗೂ ಸಂಘಟಿತ ಪ್ರಯತ್ನಕ್ಕೆ ಹಿಡಿತ ಕೈಗನ್ನಡಿಯಾಗಿರುತ್ತದೆ. ಒಟ್ಟಿನಲ್ಲಿ ರೋಟರಿ ಆಶಯಗಳನ್ನು, ರೋಟರಿ ಧ್ಯೇಯಗಳನ್ನು ನಮ್ಮ ಪೂಜ್ಯರಾದ ಡಾಕ್ಟರ್ D ವೀರೇಂದ್ರ ಹೆಗ್ಡೆ ಅವರ ಆಶೀರ್ವಾದಗಳೊಂದಿಗೆ, ಗವರ್ನರ್ ರೋಟೇರಿಯನ್ ರವೀಂದ್ರ ಭಟ್ ಅವರ ಮಾರ್ಗದರ್ಶನದೊಂದಿಗೆ, ನಮ್ಮ ಹಿತೈಷಿಗಳಾಗಿರುವ ಅಸಿಸ್ಟೆಂಟ್ ಗವರ್ನರ್ ರೋಟೇರಿಯನ್ ಸುರೇಂದ್ರ ಕಿನಿ ಹಾಗೂ ಎಲ್ಲ ಕ್ಲಬ್ನ ಸದಸ್ಯರ ಸಹಯೋಗದೊಂದಿಗೆ, ಪೂರ್ವಾಧ್ಯಕ್ಷರುಗಳ ಮಾರ್ಗದರ್ಶನದೊಂದಿಗೆ, ಗುರುಗಳ ಆಶೀರ್ವಾದಗಳೊಂದಿಗೆ, ಆ್ಯನ್ಸ್ಗಳ ನಲ್ಮೆಯ ಸಹಕಾರದೊಂದಿಗೆ, ನಲ್ಮೆಯ ಆ್ಯನೆಟ್ಗಳ ಬೆಂಬಲದೊಂದಿಗೆ, ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರ ಸಹಕಾರದೊಂದಿಗೆ ರೋಟರಿ ನಮಗೆ ತೆರೆದಿಟ್ಟ ಅವಕಾಶದಡಿಯಲ್ಲಿ ಮಾಡುವ ಪ್ರಯತ್ನವನ್ನು ಮಾಡಿರುತ್ತೇವೆ. ಈ ಅದ್ಭುತ ಸೇವಾ ಯಜ್ಞದಲ್ಲಿ ತೊಡಗಿಸಿಕೊಂಡ ಸಹಕರಿಸಿದ ಸರ್ವ ಸಹೃದಯಗಳಿಗೆ ಸ್ವಪ್ರೇಮ ನಮಸ್ಕಾರಗಳೊಂದಿಗೆ ಈ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತಿದ್ದೇನೆ. ಧನ್ಯವಾದಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಆತ್ಮೀಯರೇ, ಈ ದಿನದ ಕಾರ್ಯಕ್ರಮದ ಪದಪ್ರಧಾನ ಅಧಿಕಾರಿಯಾದ ರೊಟೇರಿಯನ್ PHF ಕೇಶವ ಹೆಬ್ಬಾಳೆ ರಾಮಕೃಷ್ಣಯ್ಯರವರ ಪರಿಚಯವನ್ನ ಮಾಡಲು ಹೆಮ್ಮೆ ಪಡುತ್ತಿದ್ದೇನೆ. ಮೆಕ್ಯಾನಿಕ್ ಪದವೀಧರರು ಇವರು.
2003ರಲ್ಲಿ ರೋಟರಿ ಮೈಸೂರು ಬೃಂದಾವನ ಸದಸ್ಯರಾಗಿ ಸೇರ್ಪಡೆಗೊಂಡು ಕ್ಲಬ್ನ ಖಜಾಂಚಿಯಾಗಿ, ಕಾರ್ಯದರ್ಶಿಯಾಗಿ, ನಿರ್ದೇಶಕನಾಗಿ, ಅಧ್ಯಕ್ಷರಾಗಿ ರೋಟರಿ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಝೋನಲ್ ಲೆಫ್ಟಿನೆಂಟ್ ಆಗಿ, ಸಹಾಯಕ ಗವರ್ನರ್ ಆಗಿ, ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿ, ರೋಟರಿಯ ಜಿಲ್ಲಾ ಮಟ್ಟದಲ್ಲೂ ತಮ್ಮ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡವರು. ಉತ್ತಮ ವಾಗ್ಮಿ, ತರಬೇತುದಾರ. ವಿಪ್ರೋ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿ ಸೇವೆಯಲ್ಲಿ ತೊಡಗಿಸಿಕೊಂಡು 1997ರಲ್ಲಿ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿ ಶಾಶ್ವತಿ ಪ್ಲಾಸ್ಟಿಕ್ಸ್, ಶಾಶ್ವತಿ ಟೂಲ್ಸ್, ಶಾಶ್ವತಿ ಇಂಜಿನಿಯರಿಂಗ್ ಎಂಬ ಸಂಸ್ಥೆಗಳನ್ನು ಹುಟ್ಟುಹಾಕಿ ಹಲವಾರು ಕೈಗಳಿಗೆ ಕೆಲಸವನ್ನು ನೀಡಿರುವ ಉದ್ಯಮಿ ಇವರು. ಮೈಸೂರು, ಮಂಗಳೂರು, ಹುಬ್ಬಳ್ಳಿಯಲ್ಲಿ ಆಪಲ್ ಪ್ರಾಡಕ್ಟ್ಸ್ಗಳ ಫ್ರಾಂಚೈಸಿಯನ್ನು ಹೊಂದಿರುವ ಯಶಸ್ವಿ ಉದ್ಯಮಿ ಇವರು. ತನಗೆ ಬೇಕಾಗಿರುವ ದಿನಬಳಕೆಯ ಆಹಾರ ಪದಾರ್ಥಗಳನ್ನು, ತರಕಾರಿಗಳನ್ನು ತಾನೇ ಬೆಳೆಸುವ ಒಬ್ಬ ಒಳ್ಳೆಯ ಕೃಷಿಕ ನಮ್ಮ ಕೇಶವ್ ಇವರು. ಬಹಳ ಮುಖ್ಯವಾಗಿ ಕಳೆದ 1 ವರ್ಷಗಳ ಹಿಂದೆ ಪಬ್ಲಿಕ್ ಟಿವಿಯ ಜೊತೆ ಸೇರಿ 10ನೇ ತರಗತಿಯ ಮಕ್ಕಳಿಗೆ ಜ್ಞಾನದೀವಿಗೆ ಯೋಜನೆಯಡಿಯಲ್ಲಿ ಟ್ಯಾಬ್ಗಳನ್ನು ನೀಡಿ ರಾಜ್ಯಾದ್ಯಂತ ಒಂದು ಹೊಸ ಸಂಚಲನವನ್ನು ಮೂಡಿಸಿದ ಒಳ್ಳೆಯ ಸಮಾಜ ಸೇವಕರು ಇವರು. ಚಾರಣ ಪ್ರಿಯ, ಬ್ಯಾಡ್ಮಿಂಟನ್ ಆಟಗಾರ. ಬಹಳ ಮುಖ್ಯವಾಗಿ 2023-24ನೇ ಸಾಲಿನಲ್ಲಿ ನಮ್ಮ ರೋಟರಿ ಜಿಲ್ಲೆಯ ನಿಯೋಜಿತ ಗವರ್ನರ್ ಇವರು. ಇವರ ಧರ್ಮಪತ್ನಿ ಆ್ಯನ್ ಸರಸ್ವತಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು, ಮಗ ಸನತ್ ಕೇಶವ್ ಪ್ರಸ್ತುತ ಜರ್ಮನಿಯಲ್ಲಿ PhD ಮಾಡುತ್ತಿದ್ದಾರೆ. ಉತ್ತಮ ವಾಗ್ಮಿ, ಸಂಘಟಕ, ಸಮಾಜ ಸೇವಕ, ನಾಯಕ. ಅತ್ಯಂತ ಪ್ರಾಮುಖ್ಯವಾಗಿ ನಲ್ಮೆಯ ಸ್ನೇಹಿತ ರೊಟೇರಿಯನ್ ಕೇಶವ್ ಅವರನ್ನ ಸಭೆಗೆ ಪರಿಚಯಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. Rotarian Dr. Govardhan Rao RC Modankapu, President and Secretary. Rotarian Prakash Shanai, Rotarian Kiran RC Putturu. Welcome once again, sir. ವೇದಿಕೆ ಮೇಲೆ ಆಸೀನರಾಗಿರುವ ಸಭಾಧ್ಯಕ್ಷರೇ, ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಬಂಧು ಭಗಿನಿಯರೇ, ಸಮಾಜದಲ್ಲಿ 2 ಸ್ತರದ ವ್ಯಕ್ತಿತ್ವಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಓರ್ವರು ಜ್ಞಾನವನ್ನು ಬೆಳೆಸ್ತಾ ವೈಯಕ್ತಿಕವಾಗಿ ಬೆಳೀತಾ ಹೋಗುವಂತಹ ವ್ಯಕ್ತಿತ್ವ ಅಂತಾದರೆ, ಇನ್ನೊಂದು ತನ್ನನ್ನು ತಾನು ಎತ್ತರಕ್ಕೆ ಏರಿಸುವಂಥದ್ದು, ಜೊತೆಯಲ್ಲಿ ಸಮಾಜಕ್ಕೆ ತನ್ನ ಜೊತೆ ಕೊಂಡು ಹೋಗುವಂತಹ ರೀತಿಯ ವ್ಯಕ್ತಿತ್ವ. ಈ 2ರಲ್ಲಿ ನಾವೆಲ್ಲ ಗುರುತಿಸಲಿಕ್ಕೆ ಸಾಧ್ಯವಾಗುವಂತಹ ವ್ಯಕ್ತಿತ್ವ ಅಂತಂದರೆ ಅದು 2ನೇ ವ್ಯಕ್ತಿತ್ವ. ಬೆಳ್ತಂಗಡಿ ರೋಟರಿ ಕ್ಲಬ್ಬಿನ ಇತಿಹಾಸದಲ್ಲಿ ನೂತನ ಇತಿಹಾಸವನ್ನು ನಿರ್ಮಾಣ ಮಾಡುವಂತಹ ಸಭಾ ಕಾರ್ಯಕ್ರಮದ ಸಭಾವೇದಿಕೆಯ ಬಲಭಾಗದಿಂದ 2ನೇ ಸ್ಥಾನದಲ್ಲಿ ಆಸೀನರಾಗಿರುವಂತಹ ಬೆಳ್ತಂಗಡಿ ರೋಟರಿ ಕ್ಲಬ್ಬಿನ ಮುಂದಿನ ಸಾಲಿನ ಅಧ್ಯಕ್ಷರ ಪರಿಚಯವನ್ನು ಈ ಮಹಾಸಭೆಗೆ ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವೃತ್ತಿಯಲ್ಲಿ ಕಾನೂನು ಪದವೀಧರೆ. ತನ್ನ ವೃತ್ತಿಯನ್ನು ಅತ್ಯಂತ ಶ್ರದ್ಧೆಯಿಂದ, ಪ್ರೀತಿಯಿಂದ 10 ವರ್ಷಗಳ ಕಾಲ ನಿರ್ವಹಿಸ್ತಾ ತನ್ನ ಜ್ಞಾನವನ್ನು ಮತ್ತಷ್ಟು ಎತ್ತರಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ವಿಜ್ಞಾನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ಸೋಷಿಯಾಲಜಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ಸಾಮಾಜಿಕ ಕಾರ್ಯಕರ್ತೆಯಾಗಿ ತನ್ನನ್ನು ತಾನು ಗುರುತಿಸಿಕೊಳ್ತಾರೆ. ಸಮುದಾಯದ ನಿರ್ಮಾತೃವಾಗಿ ತನ್ನನ್ನು ತಾನು ಗುರುತಿಸಿಕೊಳ್ತಾರೆ. ಸಮಾಜವನ್ನು ಕಟ್ಟುವಂತಹ ಕೆಲಸ, ಮಹಿಳೆಗಳನ್ನು ಸಬಲೀಕರಣಗೊಳಿಸುವಂತಹ ಕೆಲಸವನ್ನು ಅನೂಚಾನವಾಗಿ ನಿರ್ವಹಿಸ್ತಾ ಬಂದಂತಹ ವ್ಯಕ್ತಿತ್ವ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಮಾನವ ಸಂಪನ್ಮೂಲ ಅಭಿವೃದ್ಧಿ ತಂಡದಲ್ಲಿ ಜೊತೆ ಸೇರಿಕೊಂಡು ಗ್ರಾಮೀಣ ಅಭಿವೃದ್ಧಿ ವಿಭಾಗದಲ್ಲಿ ಬೇರೆ ಬೇರೆ ನೀತಿ ನಿಯಮಗಳನ್ನು ರೂಪಿಸ್ತಾ ಬಂದಂತಹ ವ್ಯಕ್ತಿ. ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸದ ನಿರ್ದೇಶಕಿಯಾಗಿದ್ದುಕೊಂಡು ಮಹಿಳೆಯರ ಸ್ಪಂದನೆಗೆ, ಸಮಸ್ಯೆಗಳಿಗೆ ನಿರಂತರವಾಗಿ ಸಂಬಂಧಿಸ್ತಾ ಬಂದಂತಹ ವ್ಯಕ್ತಿ. ಧರ್ಮಸ್ಥಳದ ಸೇರಿ ಗ್ರಾಮೋದ್ಯೋಗ ವಿಭಾಗದಲ್ಲಿ ನಿರ್ದೇಶಕರಾಗಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಬಂದಂತಹ ವ್ಯಕ್ತಿ. ತನ್ನ ಸಾಮರ್ಥ್ಯ, ಯೋಗ್ಯತೆ ಇವೆಲ್ಲವನ್ನು ಸಮಾಜಕ್ಕೆ ಮತ್ತಷ್ಟು ಪ್ರಬಲವಾಗಿ ಪರಿಚಯಿಸಿದಂತಹ ವ್ಯಕ್ತಿ. ಪ್ರಸ್ತುತ ಟೋಕಿಯೋ ಮೂಲದ ಜಾಗತಿಕ ಒಂದು ಸಂಸ್ಥೆ ಪ್ರೆಸ್ ಆಲ್ಟರ್ನೇಟಿವ್, ಈ ಸಂಸ್ಥೆಯ ಜಾಗತಿಕ ಸಲಹೆಗಾರರಾಗಿದ್ದುಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೂಲತಃ ಕೊಡಗು ಜಿಲ್ಲೆಯವರು. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಬೆಳ್ತಂಗಡಿ ರೋಟರಿ ಕ್ಲಬ್ಬಿನಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಮಹಿಳಾ ವಿಭಾಗದಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು
ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಕೆಲಸ, ಜೊತೆಯಲ್ಲಿ ವೃತ್ತಿ ತರಬೇತಿ ತಂಡದ ನಿರ್ದೇಶಕರಾಗಿದ್ದು ರೋಟರಿ ಕ್ಲಬ್ಬಿನ ಈ ಜವಾಬ್ದಾರಿಗೆ ಮತ್ತಷ್ಟು ಮೆರುಗನ್ನು ಮತ್ತಷ್ಟು ಚೈತನ್ಯವನ್ನು ತುಂಬಿರುವಂತಹ ಪ್ರೀತಿಯ ಭಗಿನಿ ಕೊಡಗಿನ ಶ್ರೀಮತಿ ಸರಸ್ವತಿ ಹಾಗೂ ದಿವಂಗತ ವೆಂಕಟರಮಣ ಭಟ್ ಇವರ ಪುತ್ರಿಯಾಗಿದ್ದುಕೊಂಡು ಪ್ರತಿಷ್ಠಿತ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಪದವಿ ವಿಭಾಗದಲ್ಲಿ ಸದ್ಯ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿ ಹೆಮ್ಮೆಯ ರೋಟರಿ ಸದಸ್ಯರಾಗಿರುವಂತಹ ರೋಟೇರಿಯನ್ ಡಾಕ್ಟರ್ PN ಉದಯಚಂದ್ರ ಇವರ ಧರ್ಮಪತ್ನಿಯಾಗಿದ್ದುಕೊಂಡು ದೂರದ ಹಾಂಗ್ಕಾಂಗಿನಲ್ಲಿರುವಂತಹ ಶ್ರೀಮತಿ ಅನ್ವಿತಾ ಕಾನೂನು ಪದವೀಧರೆ, ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಹಾಂಗ್ಕಾಂಗಿನಲ್ಲಿ ಕಾರ್ಪೊರೇಟ್ ವಕೀಲೆಯಾಗಿದ್ದುಕೊಂಡು ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಅನ್ವಿತಾ ಅವರ ತಾಯಿಯಾಗಿದ್ದುಕೊಂಡು ನಿತಿನ್ ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಹಾಂಗ್ಕಾಂಗಿನಲ್ಲಿ ಉದ್ಯೋಗದಲ್ಲಿರುವಂತಹ ನಿತಿನ್ ಅವರ ಅತ್ತೆಯಾಗಿದ್ದುಕೊಂಡು ನಮ್ಮ ಬೆಳ್ತಂಗಡಿ ರೋಟರಿ ಕುಟುಂಬದ ಪ್ರೀತಿಯ ಸಹೋದರಿಯಾಗಿದ್ದುಕೊಂಡು ಪ್ರತಿ ಕ್ಷಣವೂ ನಗಾಡ್ತಾ ಇರುವಂತಹ, ಮುಖದಲ್ಲಿ ಮಂದಹಾಸ, ಗೀತಾ ವಾಕ್ಯ ಇದೆ, ಸುಖ ದುಃಖೆ ಸಮೀಕೃತ್ವ ಲಾಭೋ ಜಯ ಜಯವು. ತನ್ನ ವ್ಯಕ್ತಿತ್ವವನ್ನು ಈ ನಿಟ್ಟಿನಲ್ಲಿ ಬೆಳಗಿಸಿದಂತಹ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಹೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ. ಕ್ಷಣ ಕ್ಷಣವೂ ಈ ತತ್ವದಿಂದ ವಿಮುಖರಾಗದೆ ವ್ಯಕ್ತಿತ್ವವನ್ನು ಬೆಳಗಿಸಿದಂತಹ ನಮ್ಮೆಲ್ಲ ಪ್ರೀತಿಯ ಸಹೋದರಿ ರೋಟೇರಿಯನ್ ಇವರನ್ನು ಈ ಮಹಾಸಭೆಗೆ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಪರಿಚಯಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. Congratulations, Rotarian Manorama. Respected dignitaries on the dais and the ladies and gentlemen, I'm glad to introduce my friend Rotarian Raksha Ragnesh. Raksha Ragnesh is the daughter of Sri D.R. Raju and Srimati Savitri Raju, was born in Kudremukh, Chikmagalur district. Completed her primary school in Giri Jyoti Convent School, Kudremukh, and later on the family moved to Karkala, where she completed her high school education from JC's English Medium School, Karkala. After completing PU education from Sri Bhuvanendra College, Karkala, she pursued her civil engineering degree from NMAMIT, Nitte. She was married to Ragnesh from Belthangady while she was studying engineering, and after that moved to Belthangady. Her husband is a proprietor of Rajaram Agencies and Annapurna Metal Industries, Belthangady. She is also into this firm as a business partner. Her son Ruwan is 7 years old, and at present he is studying in grade 2 at ELC Mangalore. She was introduced to Rotaryclub Belthangady in 2019 by her father-in-law, late Sri Ramananda Salian, then an active and a veteran Rotarian. However, her journey in these service organizations began in her childhood when her parents were a part of Lions Club Kudremukh, which entitled her to be a part of Young Leo Club, where she was involved in various activities of the club. She was also actively involved in various cultural and sports clubs back in school and college. She served as a youth director of RC Belthangady in 2021, 2020 and 21, and served as a membership development chairman in 2021-22, and now she has been designated as secretary. I congratulate Rotarian Raksha Ragnesh on behalf of Rotary Club Belthangady. Thank you. ರೊಟೇರಿಯನ್ ನಾರಾಯಣ್ ಪೈ ಟ್ರೆಜರರ್ ಆಗಿ ಆಯ್ಕೆಗೊಂಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ರೊಟೇರಿಯನ್ ಸಂದೇಶ್ ರಾವ್
Director for Community Service. Rotarian Prakash Narayan, Director for International Service. Rotarian Anthony TP, Director for Vocational Service. Rotarian Shravan Kandaje, Director for Youth Service. Dr. Shashikant Dongre, Chairman Pulse Polio. Rotarian Shrikant Kamath, Chairman for TRF. Rotarian Gayatri Dinesh, Chairman Membership Development. Rotarian DM Gowda, Chairman for Teach. Rotarian Yashwant Patwardhan, Chairman for Water and Sanitation. Rotarian Dr. Shashidhar Dogre, Chairman for Education and Health. Rotarian Jairam, Chairman for Tree Plantation. Rotarian Jagdish Prasad, Chairman for Water Conservation. Rotarian Ronald Lobo, Chairman for Cultural Events. Rotarian Venkateshwar Bhatt Kaje, Chairman for RCC. Rotarian Dr. Jayakumar Shetty, Chairman for Public Relations. Rotarian BK Dhananjaya Rao, Chairman for Events and Media. Rotarian Trivikram Hebbar, Chairman Ethics Committee. Rotarian Vidya Kumar, Chairman for Special Programs. Rotarian Sridhar KV, Editor for Rotar. Rotarian Abubakar UH, Chairman for Sports. Rotarian Shrikant KM, Chairman for Interact Club. ಹಾಗೂ Rotarian Yogesh Pide, Club Service Director. ನನ್ನನ್ನು ಎತ್ತರಿಸಿದ ರೋಟರಿ ಕ್ಲಬ್ ಸದಸ್ಯರಿಗೆ ಕೃತಜ್ಞತೆಗಳು. ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಜನಾರ್ದನಾಯ ನಮಃ. ಇಂದಿನ ಪದಗ್ರಹಣ ಸಮಾರಂಭದಲ್ಲಿ ಪದಪ್ರಧಾನ ಅಧಿಕಾರಿಗಳಾಗಿ ಭಾಗವಹಿಸುತ್ತಿರುವ ನಮ್ಮ ಎಲ್ಲರ ಆತ್ಮೀಯರಾದ ಮೇಜರ್ ಡೋನರ್ PHF ರೊಟೇರಿಯನ್ ಶ್ರೀಯುತ ಕೇಶವ್ರವರೇ, ಮೇಜರ್ ಡೋನರ್ ಮೇಜರ್ ಜನರಲ್ ರಿಟೈರ್ಡ್ MV ಭಟ್ರವರೇ, ಈಗ ತಾನೇ ತಮ್ಮ ಜವಾಬ್ದಾರಿಯನ್ನು ಹಸ್ತಾಂತರಿಸಿದ ನಮ್ಮೆಲ್ಲರ ಆತ್ಮೀಯರಾದ ರೊಟೇರಿಯನ್ ಶರತ್ಕೃಷ್ಣ ಪಡವಟ್ನಾಯರೇ, ನಮ್ಮೆಲ್ಲರ ಪ್ರೀತಿಯ ಮಿತ್ರರಾದ ರೊಟೇರಿಯನ್ ಅಬೂಬಕ್ಕರ್ ಅವರೇ, ಎಲ್ಲ ಪೂರ್ವಾಧ್ಯಕ್ಷರುಗಳೇ, ಇಂದು ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ ರೋಟರಿ ಕ್ಲಬ್ಬಿನ ಎಲ್ಲ ಅಭಿಮಾನಿಗಳೇ, ಬೇರೆ ಬೇರೆ ರೋಟರಿ ಕ್ಲಬ್ಬಿಂದ ಆಗಮಿಸಿರುವ ರೋಟರಿ ಮಿತ್ರರೇ, ಮಾಧ್ಯಮ ಬಂಧುಗಳೇ ಹಾಗೂ ಎಲ್ಲ ನಾಗರಿಕರೇ, 2021-22ನೇ ಸಾಲಿನ ತಮ್ಮ ಜವಾಬ್ದಾರಿಯನ್ನು ಬಹಳ ಉತ್ತಮವಾಗಿ ನಿಭಾಯಿಸಿ ಈಗಾಗಲೇ ಎಲ್ಲ ಕಡೆಯೂ ಪ್ರಚಲಿತದಲ್ಲಿರುವ ಹಾಗೆ 750ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡಿದ ಶ್ರೀಯುತ
ರೊಟೇರಿಯನ್ ಶರತ್ಕೃಷ್ಣ ಪಡ್ವಟ್ನಾಯ ಹಾಗೂ ಅಬೂಬಕರ್ ಹಾಗೂ ಅವರ ತಂಡದವರನ್ನು ನಾನು ಮೊದಲಾಗಿ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಈ ವಿಷಯ ಎಲ್ಲರಿಗೂ ಗೊತ್ತಿದೆ, ಅವರು 750 ಕಾರ್ಯಕ್ರಮಗಳನ್ನು ಮಾಡಿದರು ಅಂಥೇಳಿ. ಆದರೆ ಸದ್ದಿಲ್ಲದೆ ಮಾಡಿದ ಇನ್ನೊಂದು ಮೆಸೇಜ್ ನಾವು ಗುರುತಿಸಲು ಇಷ್ಟಪಡ್ತೇನೆ. ಸಾಮಾಜಿಕವಾಗಿ ಎರಡು ಸಮುದಾಯಗಳ ಸಂವಹನ ಅತ್ಯಂತ ಸೂಕ್ಷ್ಮ ಇರುವಂತಹ ಸಂದರ್ಭದಲ್ಲಿ ಈ ಊರಿನ ಧಾರ್ಮಿಕ ಕ್ಷೇತ್ರದ ಅತ್ಯಂತ ಹಿರಿಯ ಮುಂಚೂಣಿಯನ್ನು ವಹಿಸಿರುವ ಶರತ್ರು ಹಾಗೂ ಅಬೂಬಕರ್ ಒಟ್ಟಾಗಿ ಅವರ ವೈಯಕ್ತಿಕ ಧರ್ಮ ಆಚಾರ ವಿಚಾರಗಳು ಯಾವುದೇ ರೀತಿಯಲ್ಲಿ ಸಮಾಜಮುಖಿ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಅದು ತಡೆಯಲ್ಲ ಎಂದು ರೋಟರಿ ಕ್ಲಬ್ ಪರವಾಗಿ ಅವರು ಸಮಾಜಕ್ಕೆ ಮೆಸೇಜನ್ನು ಕೊಟ್ಟದ್ದುಂಟಲ್ಲ, ಅದು ನಾನು ವಿಶೇಷವಾಗಿ ಗುರುತಿಸಿ ಇವತ್ತು ಅವರನ್ನು ಅಭಿನಂದಿಸ್ತೇನೆ. 2022-23ನೇ ಸಾಲಿನಲ್ಲಿ ಈ ಪ್ರತಿಷ್ಠಿತ ಕ್ಲಬ್ಬಿನ 52ನೇ ಅಧ್ಯಕ್ಷೆಯಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆಗಳು. ತಮಗೆ ಈಗಾಗಲೇ ತಿಳಿದಿರುವ ಹಾಗೆ 1 ಶತಮಾನಕ್ಕೂ ಹೆಚ್ಚಿನ ಇತಿಹಾಸ ಇರುವ ರೋಟರಿ ಕ್ಲಬ್ಬಿನಲ್ಲಿ ಪ್ರಥಮವಾಗಿ ಈ ವರ್ಷ ಕೆನಡಾದ ರೊಟೇರಿಯನ್ ಜೆನಿಫರ್ ಜೋನ್ಸ್ ಅಧಿಕಾರದ ಅಥವಾ ಜವಾಬ್ದಾರಿಯ ಮುಂಚೂಣಿಯಲ್ಲಿ ಇದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಈ ವರ್ಷ ಹೆಚ್ಚಿನ ಮಹಿಳೆಯರು ರೋಟರಿ ಆಂದೋಲನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಇಲ್ಲಿರುವ ಮಹಿಳೆಯರಲ್ಲಿ ವಿನಂತಿಸ್ಕೊಳ್ತೇನೆ. ಈ ವರ್ಷ ಜೆನಿಫರ್ ಜೋನ್ಸ್ ಇಮ್ಯಾಜಿನ್ ರೋಟರಿ ಅಂತ ಹೇಳುವ ಧ್ಯೇಯ ವಾಕ್ಯವನ್ನು ರೋಟರಿ ಸಂಸ್ಥೆಗಳಿಗೆ ನೀಡಿದ್ದಾರೆ. ನಾವೆಲ್ಲರೂ ಕೂಡ ಎಂದೂ ಕಾಣರಿಯದ ಕೇಳರಿಯದ ಮಹಾಮಾರಿ ಕೋವಿಡನ್ನು ಎದುರಿಸಿದ್ವಿ. ಅದನ್ನು ಯಾವ ರೀತಿ ಎದುರಿಸಬೇಕು, ಅದಕ್ಕೆ ಯಾವ ರೀತಿಯ ಸಮಾಧಾನವನ್ನು ತರಬೇಕು ಅಂತ ಹೇಳಿ ನಮ್ಗೆ ಗೊತ್ತಿರಲಿಲ್ಲ. ಆವಾಗ ಸೃಜನಶೀಲವಾಗಿ ಆಲೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ, ಇನೋವೇಟಿವ್ ಆಗಿ ವ್ಯಾಕ್ಸಿನೇಷನನ್ನು ಅತ್ಯಂತ ಶೀಘ್ರವಾಗಿ ಕಂಡುಹಿಡಿಯಲಾಯಿತು. ಅದೇ ರೀತಿ ಅನೇಕ ಸೃಜನಶೀಲ ಸಮಾಧಾನವನ್ನು ನಮ್ಮ ಕ್ಲಬ್ ಕೂಡ ಈ ಭಾಗದ ಸಮುದಾಯಕ್ಕೆ ನೀಡಿತು. ನಾವೀಗ ಅಂತಹ ಒಂದು ಸಂಕ್ರಮಣ ಕಾಲದಲ್ಲಿದ್ದೇವೆ. ಅದು ಸಮುದಾಯಗಳ ನಡುವಿನ ಒಂದು ರೀತಿಯ ತಲ್ಲಣಗಳಿರಬಹುದು, ಅಥವಾ ನಾವು ಅಂತಾರಾಷ್ಟ್ರೀಯವಾಗಿ ಕಾಣ್ತಾ ಇರುವಂತಹ ಯುದ್ಧಗಳಿರಬಹುದು, ಸಾಂಕ್ರಾಮಿಕ ರೋಗಗಳಿರಬಹುದು, ಈ ಎಲ್ಲದರಿಂದಾಗಿ ಇರುವಂತಹ ಹಣದುಬ್ಬರದ ಸಮಸ್ಯೆಗಳಿರಬಹುದು. ಇವೆಲ್ಲವುಗಳಿಗೂ ಕೂಡ ನಾವು ಈಗ ಹಿಂದೆ ಇದ್ದಂತಹ ಸೊಲ್ಯೂಷನ್ಸ್ ಇಲ್ಲ. ನಾವೇ ಕಂಡುಕೊಳ್ಳಬೇಕಾದಂತಹ ಅನೇಕ ಸಮಾಧಾನಗಳನ್ನು ನಾವು ಕಂಡುಕೊಳ್ಬೇಕಾಗಿದೆ. ಈ ದೃಷ್ಟಿಯಿಂದ ಇಮ್ಯಾಜಿನ್ ರೋಟರಿ ನಮಗೆ ರೋಟರಿ ಆಂದೋಲನಕ್ಕೆ ಒಂದು ಹೊಸ ಹಾಡನ್ನು ಹಾಡಿದೆ, ಮುನ್ನುಡಿಯನ್ನು ಹಾಡಿದೆ ಅಂಥೇಳಿ ನಾನು ಭಾವಿಸ್ತೇನೆ. ನಮ್ಮ ರಾಜ್ಯದ ಅಥವಾ ನಮ್ಮ ಜಿಲ್ಲೆಯ ರೋಟರಿ ಗವರ್ನರ್, ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವ ರೊಟೇರಿಯನ್ ಪ್ರಕಾಶ್ ಕಾರಂತರ ಮುಂದಾಳತ್ವದಲ್ಲಿ ಈ ವರ್ಷ ನಮಗೆ ಜಲಸಿರಿ, ವನಸಿರಿ, ಆರೋಗ್ಯ ಸಿರಿ ಹಾಗೂ ವಿದ್ಯಾಸಿರಿ ಅಂತ ಹೇಳಿ ಸಮಾಜದ ಎಲ್ಲ ಸಮುದಾಯಗಳನ್ನು ತಲುಪುವಂತಹ ಕಾರ್ಯಕ್ರಮಗಳನ್ನು ಹಾಕಲು ಆದೇಶಗಳನ್ನು ನೀಡಿದ್ದಾರೆ. ಅದಕ್ಕನುಗುಣವಾಗಿ ಈ ವರ್ಷ ನಾವು ಬೇರೆ ಬೇರೆ ಮಾಹಿತಿ ಕಾರ್ಯಕ್ರಮಗಳಿರಬಹುದು, ಅಥವಾ ಮೂಲಸೌಕರ್ಯ ಕಾರ್ಯಕ್ರಮಗಳಿರಬಹುದು, ಮಹಿಳಾ ಸಬಲೀಕರಣದ ಕಾರ್ಯಕ್ರಮಗಳು, ಅಪೌಷ್ಟಿಕತೆಯ ನಿವಾರಣೆಯ ಕಾರ್ಯಕ್ರಮಗಳು, ಹೀಗೆ ಜನಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಾವು ಈ ವರ್ಷ ಆಯೋಜಿಸಿದ್ದೇವೆ. ಇದೆಲ್ಲದಕ್ಕೂ ಕೂಡ ನಾವು ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತೇವೆ. ರೋಟರಿ ಸಂಸ್ಥೆ ಅಂತ ಹೇಳುವಂಥದ್ದು ಸ್ಥಿತಿವಂತರ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವಂತಹ ಒಳ್ಳೆಯ ಮನಸ್ಸಿರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆ ಸಮಾಜದಲ್ಲಿ ಮೂಲೆಗೆ ತಳ್ಳಲ್ಪಟ್ಟ ಅಗತ್ಯ ಇರುವ ಜನಗಳ ಹಾಗೂ ಸ್ಥಿತಿವಂತರ ಮಧ್ಯೆಯ ಸೇತುವಾಗಿ ಕೆಲಸ ನಿರ್ವಹಿಸಬೇಕಾಗ್ತದೆ. ನಾವೆಲ್ಲರೂ ಕೂಡ ನಾವು ದುಡಿದದ್ದನ್ನೇ ಕೊಡುವುದಲ್ಲದೆ ಸಮಾಜದಲ್ಲಿ ಅಂತಹ ಮನಸ್ಸುಗಳು ಯಾರಿದ್ದಾರೋ ಅವರನ್ನು ಗುರುತಿಸಿ ಅವರನ್ನು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತೊಡಗಿಸಿಕೊಳ್ಳಬೇಕಾದಂಥ ಅಗತ್ಯವೂ ಇದೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ವರ್ಷ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ. ಈ ಸಮಾಜದಲ್ಲಿ ಕೊಡುವಂಥದ್ದು ತೃಪ್ತಿ ತರುವಂಥ ಕೆಲಸವಾದರೂ ಕೂಡ ಕೈಯೊಡ್ಡಿ ಪಡೆಯುವಂಥದ್ದು ಯಾರಿಗೂ ಕೂಡ ಸಂತೋಷ ತರುವಂಥ ಕೆಲಸ ಅಲ್ಲ. ನಾವು ಕೊಡುವಂತಹ ವಿದ್ಯಾರ್ಥಿ ವೇತನಗಳಿರಬಹುದು, ಕೆಲವೊಂದು ಮೂಲಸೌಕರ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ನಾವೇನು ಚಾರಿಟಿಯನ್ನು ಮಾಡ್ತೇವೆ ಅದು ನಮಗೆ ಸಮಾಧಾನವನ್ನು ತಂದರೂ ಕೂಡ ಉಳಿದವರಿಗೆ ಆ ಮಟ್ಟಿಗೆ ಅವರ ನೋವನ್ನು ಶಮನ ಮಾಡಬಲ್ಲದಾದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗೆ ಅದು ಕೈಯೊಡ್ಡಲು ಖುಷಿಯ ವಿಷಯವಲ್ಲ. ಹಾಗಾಗಿ ಚಾರಿಟಿ ಅಂತ ಹೇಳುವಂಥದ್ದು ಸೆಲೆಬ್ರೇಷನ್ ಆಗಬಾರದು ಅಂತ ಹೇಳಿ ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಈ ವರ್ಷದ ಪೂರ್ತಿ ನಾವು
ನಿಮ್ಮೆಲ್ಲರ ಸಹಕಾರದಿಂದ ಈಗಾಗಲೇ ಹೇಳಿದ ಹಾಗೆ ಶರತ್ಕೃಷ್ಣ ಪಡವಟ್ನಾಯರು ಹೇಳಿದ ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಸಂಸ್ಥೆಯ ಹೆಮ್ಮೆಯ ಗೌರವ ಸದಸ್ಯರು ಆಗಿರುವ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ಅವರು ರಾಜ್ಯಸಭಾ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಮಾರ್ಗದರ್ಶನವನ್ನು ನಾನು ಕೇಳ್ತೇನೆ. ಅದೇ ರೀತಿ ನಮ್ಮೆಲ್ಲರಿಗೂ ಅತ್ಯಂತ ದುಃಖದಾಯಕವಾದಂತಹ ನಮ್ಮ ಆಧಾರ ಸ್ತಂಭಗಳಲ್ಲಿ ಒಬ್ಬರಾಗಿದ್ದಂತಹ ಡಾಕ್ಟರ್ ಯಶೋವರ್ಮರ ನಿಧನದ ಬಗ್ಗೆಯೂ ಕೂಡ ನಾನು ಗೌರವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸಲು ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಈ ಸಮುದಾಯದಲ್ಲಿ ಇರುವಂತಹ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ರಾಜಕೀಯ ಚುನಾಯಿತ ಪ್ರತಿನಿಧಿಗಳು, ಇಲ್ಲಿ ಇರುವಂತಹ ಸ್ಥಳೀಯ ಸಂಸ್ಥೆಗಳು, ಇತರ ಸಮಾಜಮುಖಿ ಸಂಘ ಸಂಸ್ಥೆಗಳು, ಮುಖ್ಯವಾಗಿ ನಮ್ಮ ಎಲ್ಲ ಹಿಂದಿನ ನಿರ್ದೇಶಕರುಗಳು, ಹಿಂದಿನ ಅಧ್ಯಕ್ಷರುಗಳು, ಇವರು ಏನು ಹಾಕಿಕೊಟ್ಟಿರುವಂತಹ ಮಾರ್ಗ ಇದೆ ಅವರ ಮುಂದಿನ ಸಹಕಾರವನ್ನು ಸಹ ಕೇಳ್ತಾ, ಮುಖ್ಯವಾಗಿ ನಮ್ಮ ರೋಟರಿ ಝೋನಿನ ಸಹಾಯಕ ಗವರ್ನರ್ ಆಗಿ ನಮ್ಮೊಂದಿಗೆ ಯಾವತ್ತೂ ಮಾರ್ಗದರ್ಶನ ಕೊಡಲಿರುವ ಮೇಜರ್ ಜನರಲ್ ರಿಟೈರ್ಡ್ MV ಭಟ್ ಅವರ ಸಹಕಾರವನ್ನು ಹಾಗೂ ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಹಾಗೂ ಸಂಯಮವನ್ನು ಮುಂದಿನ 1 ವರ್ಷದುದ್ದಕ್ಕೂ ತಮ್ಮಲ್ಲಿ ಯಾಚಿಸುತ್ತಾ, ರೋಟರಿ ಸಂಸ್ಥೆಯ ಘನತೆ ಗೌರವಗಳನ್ನು ಮುಂದಕ್ಕೆ ಎತ್ತಿ ಹಿಡಿಯುತ್ತೇನೆ ಅಂತ ಹೇಳುವ ಒಂದು ಭರವಸೆಯನ್ನು ತಮ್ಮೆಲ್ಲರಿಗೂ ನೀಡುತ್ತಾ, ಈ ಅವಕಾಶವನ್ನು ನನಗೆ ನೀಡಿದ ನಿಮ್ಮೆಲ್ಲರನ್ನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Saad KS, President, Bar Association, Sailesh, Secretary, Bar Association, and Members, Bar Association, Belthangady. We recognize the gracious presence of RCC Mundaje President PC Sebastian, President-elect. ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ ಪದಪ್ರದಾನ ಸಮಾರಂಭದಲ್ಲಿ ನೂತನವಾಗಿ ಕ್ಲಬ್ಗೆ ಸದಸ್ಯತ್ವವನ್ನು ಸ್ವೀಕರಿಸುತ್ತಿರುವಂತಹ ವಿದ್ಯಾಶ್ರೀ PS ಇವರನ್ನು ಸಭೆಗೆ ಪರಿಚಯಿಸುವುದಕ್ಕೆ ಸಂತೋಷ ಪಡುತ್ತಿದ್ದೇನೆ. ಶ್ರೀಮತಿ ವಿದ್ಯಾಶ್ರೀ PS ಇವರು SP ಶೇಖರಗೌಡ ಮತ್ತು ಹೇಮಲತಾ ದಂಪತಿಯ ಪುತ್ರಿಯಾಗಿ 23 ಮೇ 1993ರಲ್ಲಿ ಪುತ್ತೂರಿನಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಮುಂದೆ ವಿವೇಕಾನಂದ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಈ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪೂರ್ಣಗೊಳಿಸಿರುತ್ತಾರೆ. ನಂತರ ತಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನಲ್ಲಿ ತಮ್ಮ ಮಾಸ್ಟರ್ಸ್ ಡಿಗ್ರಿಯನ್ನು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಈ ಒಂದು ವಿಭಾಗದಲ್ಲಿ ಮಾಸ್ಟರ್ಸ್ ಪದವಿಯನ್ನು ಕೂಡ ಪಡೆದಿರುತ್ತಾರೆ. ಇವರು ಬೆಳ್ತಂಗಡಿಯಲ್ಲಿರುವ ತಿಮ್ಮಪ್ಪ ಗೌಡ ಕಡ್ತಿಯಾರ್ ಇವರ ಮಗನಾದ ಹರ್ಷೇಂದ್ರ ಕುಮಾರ್ ಇವರನ್ನು ವಿವಾಹವಾಗಿರುತ್ತಾರೆ. ಹರ್ಷೇಂದ್ರರು ಬೆಳ್ತಂಗಡಿಯ ಮಹಾನಿ ಸ್ಮಾರ್ಟ್ ಇದರ ಮಾಲಕರು ಮತ್ತು ವೃತ್ತಿಪರ ಸಿವಿಲ್ ಇಂಜಿನಿಯರ್ ಆಗಿರುತ್ತಾರೆ. ದಂಪತಿಗೆ ಮಹಾನಿ ಗೌಡ ಎಂಬ 4 ವರ್ಷದ ಮಗಳಿದ್ದು ಅವರು ಸೈಂಟ್ ಮೇರೀಸ್ ಲಾಯ್ಲಾ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಮೇಡಮ್ ಶ್ರೀಮತಿ ವಿದ್ಯಾಶ್ರೀ ಇವರನ್ನು ಬಹಳ ಪ್ರೀತಿಯಿಂದ ನಮ್ಮ ರೋಟರಿ ಕ್ಲಬ್ ಬೆಳ್ತಂಗಡಿಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ರೋಟರಿ ಸಂಸ್ಥೆಗೆ ಸೇರ್ಪಡೆಗೊಳ್ಳುವ ಸಂದರ್ಭದಲ್ಲಿ ಅವರನ್ನು ರೋಟರಿ ಸಂಸ್ಥೆಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಭಿನಂದನೆಗಳು. ಸಭಿಕರೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಹುರಿದುಂಬಿಸಬೇಕು. ನೂತನ ಸದಸ್ಯರಾಗಿ ನಮ್ಮ ರೋಟರಿ ಸಂಸ್ಥೆಗೆ ಸೇರಿಕೊಳ್ತಾ ಇದ್ದಾರೆ. ಈ ದಿನ ನಮ್ಮ ರೋಟರಿ ಕುಟುಂಬವನ್ನು ಸೇರಲಿರುವ ನವಾಜ್ ಶರೀಫ್ ಅರೆಕ್ಕಲ್ ಇವರನ್ನು ಈ ಸಭೆಗೆ ಪರಿಚಯಿಸಲು ನಾನು ತುಂಬ ಸಂತೋಷ ಪಡುತ್ತಿದ್ದೇನೆ. ನವಾಜ್ ಶರೀಫ್ ಅರೆಕ್ಕಲ್ ಇವರು ಹಾಜಿ ಮೊಹಮ್ಮದ್ ಅರೆಕ್ಕಲ್ ಮತ್ತು ಜುಬೇದಾ ಇವರ ಮಗನಾಗಿ ದಿನಾಂಕ 5/2/1993ರಲ್ಲಿ ಕಕ್ಕಿಂಜೆಯ ಅರೆಕ್ಕಲ್ನಲ್ಲಿ ಜನಿಸಿರುತ್ತಾರೆ. ತನ್ನ ಬಿಕಾಂ ಪದವಿಯನ್ನು STM ಕಾಲೇಜು ಉಜಿರೆ ಹಾಗೂ LLP ಪದವಿಯನ್ನು STM ಲಾ ಕಾಲೇಜು ಮ್ಯಾಂಗ್ಳೂರು ಇಲ್ಲಿ ಪೂರೈಸಿದ್ದು, ವಿದೇಶದಲ್ಲಿ ಉನ್ನತ ಹುದ್ದೆಗಳು ಕೈ ಬೀಸಿ ಕರೆದರೂ ಕೂಡ ತಾಯ್ನಾಡಿನಲ್ಲೇ ಸೇವೆಯನ್ನು ಮಾಡುವ ಉದ್ದೇಶದಿಂದ 2017ರಿಂದ ಬೆಳ್ತಂಗಡಿಯಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು
11/6/2020 ಸಪ್ನಾಜ್ ಇವರನ್ನು ವಿವಾಹವಾಗಿ ತನ್ನ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಾರೆ. ಇವರು ಪ್ರಖರ ವಾಗ್ಮಿಯಾಗಿ, ಒಬ್ಬ ಖ್ಯಾತ ಯುವ ನ್ಯಾಯವಾದಿಯಾಗಿ ತನ್ನ ಕಕ್ಷಿದಾರರಿಗೆ ಶ್ರೇಷ್ಠವಾದ ಸೇವೆಯನ್ನು ಕೊಡುತ್ತಾ ಬಂದಿರುವ ಇವರು ಒಬ್ಬ ರಾಜ್ಯ ಮಟ್ಟದ ಶ್ರೇಷ್ಠ ಕ್ರಿಕೆಟ್ ಆಟಗಾರರೆಂದು ಹೇಳಲು ಸಂತೋಷ ಪಡುತ್ತಿದ್ದೇನೆ. ಕರ್ನಾಟಕ ಹೈಕೋರ್ಟಿನ ವಕೀಲರ ಸಂಘವನ್ನು ಹಲವಾರು ಬಾರಿ ಪ್ರತಿನಿಧಿಸಿರುವ ಇವರು ಇತ್ತೀಚೆಗೆ 2021 ಶ್ರೀಲಂಕಾದಲ್ಲಿ ನಡೆದ ಕ್ರಿಕೆಟ್ ಕೂಟದಲ್ಲಿ ಕರ್ನಾಟಕ ಹೈಕೋರ್ಟಿನ ವಕೀಲರ ಸಂಘವನ್ನು ಪ್ರತಿನಿಧಿಸಿ ಅತ್ಯುತ್ತಮ ಆಟಗಾರರಾಗಿ ಮೂಡಿ ಬಂದಿರುವುದು ಇವರ ಹೆಮ್ಮೆಯಾಗಿರುತ್ತದೆ. ಇಂದು ನಮ್ಮ ರೋಟರಿ ಕುಟುಂಬವನ್ನು ಸೇರಿಕೊಳ್ಳುವ ಇವರಿಗೆ ಸ್ವಾಗತಿಸುತ್ತಾ ಮುಂದಕ್ಕೆ ಬೆಳ್ತಂಗಡಿ ರೋಟರಿ ಕ್ಲಬ್ಬಿನ ಒಬ್ಬ ಒಳ್ಳೆಯ ಸದಸ್ಯನಾಗಿ ಮೂಡಿ ಬರಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ರೋಟರಿ ಕುಟುಂಬಕ್ಕೆ ಬರುವಂಥ ನವಾಜ್ ಅವರನ್ನು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಪ್ರೀತಿಯಿಂದ ಈ ನಮ್ಮ ರೋಟರಿ ಕುಟುಂಬಕ್ಕೆ ಸೇರ್ಪಡೆಗೊಳ್ಳಲಿರುವ ನವಾಜ್ ಅವರಿಗೆ ಅಭಿನಂದನೆಗಳು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. Thank you, sir. ಕ್ರಮದ ಶೋಭೆಯನ್ನು ಹೆಚ್ಚಿಸಲಿಕ್ಕಿದ್ದಾರೆ. ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು. Jairam S, Vice Chairman, District Conference. Dr. Jayakumar Shetty, Kannada Editor. Dr. Shashidhar Dongre, International Events Chairman. Rotarian Prakash Narayan K, Public Image and Relations Coordinator. Rotarian Srikanth Kamath, Vice Chairman, District Projects. Rotarian B.K. Dhananjay Rao, Rotary Community Corps, RCC. Rotarian Yashwant Patwardhan, District Project, Jalasiri Chairman. Rotarian Vaikunta Prabhu, Rotary Community Corps Coordinator. Rotarian Pratap Sim Nayak, Strategic Planning Vice Chairman. Rotarian Sunil Shanai, Yoga Vice Chairman. Rotarian Dr. Dayakar M, Disease Prevention and Treatment Vice Chairman. Rotarian Dr. Gopala Krishna, Pandemic Management and Coordinator Vice Chairman. Rotarian Dr. Uday Chandra PN, Vocational Awards Chairman. ಜಿಲ್ಲಾ ಮಟ್ಟದಲ್ಲಿ ರೋಟರಿ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಎಲ್ಲ ಆತ್ಮೀಯ ರೋಟರಿ ಬಂಧುಗಳಿಂದ ಉತ್ತಮ ಸೇವೆ ರೋಟರಿಗೆ ಮೂಡಿಬರಲಿ ಹೇಳುವಂತಹ ಆಶಯದೊಂದಿಗೆ ಎಲ್ಲ ರೋಟೇರಿಯನ್ಸ್ಗಳಿಗೆ ಜೋರಾದ ಚಪ್ಪಾಳೆ. It's my pleasure to introduce our Assistant Governor, Major General Retired and also Major Donor, M.V. Bhatt sir. He is born on 18th April 1950 in a Brahmin family of father Venkatramana Bhatt, a teacher, and mother Savitri, a housewife. He is the seventh in order in a family of 8 children with 4 girls, 4 boys. Due to sudden death of his father in his early age of 3 years, the family had to come under the shelter of relatives and friends for quite a long time with sheer hardship, with lot of difficulty to make both ends meet. With early education in almost all the levels, as the first batch of the schools in rural areas, he did his PUC at Saint Philomena's College, Puttur, and secured a government seat on merit for pursuing engineering studies. Became an engineer in civil from Davangere in 1972 and joined Indian Army in 1973 for training at Dehradun. Commissioned as an officer in 1973 December, he served in engineer regiment in Jammu and Kashmir and moved almost all over India during his tenure before he retired from service in the rank of Major General in 2009 October.
Specialized in interpretation of satellite imagery and aerial photos, he used knowledge and state-of-the-art machinery to derive digital data of terrain across the frontier for planning by our troops. This work was utilized for our role in Sri Lanka during IPKF operations and to make plans to fight against Pakistan and counter-terrorism. On retirement, he returned to agriculture at Mundaje and settled there with a small farm. Joining Rotary in 2010, he gets himself involved in social service, especially with schools. Fond of beekeeping as a hobby, he is a good sportsman with long distance running as his pet event. He loves and plays almost all games. Married to Prabha in 1979, the couple have 2 daughters, both engineers and married. Thank you. Thank you for this opportunity. Thank you one and all. ಮರಗಳನ್ನು ಉಳಿಸುವ ಉದ್ದೇಶದಿಂದ ನಾವು ಎಲ್ಲ ಸದಸ್ಯರಿಗೆ ಡಿಜಿಟಲ್ ರೋಟರನ್ನು ಈ ಮೂಲಕ ನೀಡುತ್ತಿದ್ದೇವೆ. ಶ್ರೀಧರ್ ಅವರಿಗೆ ಅಭಿವಂದನೆಗಳು. Respected President, our installation officer, dignitary on dais, all my friends sitting in front of me from various clubs of our district headquarters officials, my dear friends, ladies and gentlemen, and of course my dear aunts and aunts. Wonderful evening. Today morning when I got up, I just sent a message to all the people, both our Belthangady Rotary Club and others. It is raining, no doubt, but if you want to enjoy a very nice starter and the nice Yakshagana presented, be here at 6:15 with no deterrence felt for the rains. And accordingly, when I came 5 minutes early, I already saw Siddhakatte member sitting here, surprised. And then our Rotarians and aunts were already sitting here. Wonderful. Thank you very much for that. We give them a big hand for a very good presence. All the clubs, I can see Prashant Sheni, Madankap, then our Madantyar, Ronald, then various presidents have come. I can see my Muhammad Arif. All of you, very hearty welcome. First of all, 21-22 was a very, very difficult year. More difficult than what 2021 faced. With lot of determination, rain or not, floods or not, COVID or not, any other problem, we will go ahead with our work, which will be useful to the society, which will be liked by them and which will be appreciated by them. Sharakrishna Padvatnaya has wonderful, and his team have done a wonderful job. I am here to convey the wonderful work, best wishes for the team from our DG Prakash Karant. Thank you very much, Padvatnaya. Yes, there is a big hand. Please do give a big hand to them. Now, 22-23. ಮಹಿಳೆಯರ ದಿವಸ, ಮಹಿಳೆಯರ ವರ್ಷ. ಯಕ್ಷಗಾನ ಹೇಳಿದರು ಮಹಿಳಾ ರಾಜ್ಯ ಆಗಲಿಕ್ಕಿದೆ ಅಂತೇಳಿ. Manorama has taken over the reins of this great club. I am really proud to be a member of this club. And she has shown all determination that she can do Jalasiri, Vidyasiri, Arogyasiri and Vanasiri. We have been already doing a lot of jobs in these particular fields. With no problem. I will do with all determination. We will go ahead with the things and already planned for that and executed many of the programs. So, our DG, who has a flag bearer of our district, has told that do all these programs and our district programs especially, and he has conveyed his best wishes to the team. Give them a big hand again. My dear friends,
A wonderful Rotary has been brought out today by our beloved Sridhar. No doubt it reflects all the activities of the club which have been already done and future activities will come. I'm very thankful to him for bringing out this one. This year, our international president has told, you imagine whatever the way you want about Rotary, imagine it and execute it on the ground, which will be people friendly, which will be required by them, which will be required for the education field. Children will improve their standards, and we are very happy to have this particular theme to see that we dream about Rotary and execute them on the ground. And for that, all help will be given by our district headquarters. Yesterday, Prakash Khanna sir has told me that anything you want, you ask, it will come, it will be produced. Anything from the moon also will come and produce it. It will be given to us. And I am once again thankful to him. And with all best wishes to all of you, I am very grateful to have a wonderful year as Assistant Governor for this district and Zone 4. I got 4 clubs, Madantiyar, Mudabidri Temple Town, and my own Belthangady Club. All the 4 presidents are equal to me. I wish to present a small contribution of my own resource to the President, Belthangady Club. It can be used. Please, madam. This is not the only thing what I am going to give. It will be given for... Yes, it is only a token. So please use it the way you want. And I'm once again thankful to you all and welcome and thank to all the people who have come in spite of this rain without any double thinking or with a lot of determination to come. Thank you very much. Once again, have a great evening. Thank you all. ನಮ್ಮ ಈ ವರ್ಷದ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ರೋಟರಿ ಇಂದಿರಾನಗರ ಬೆಂಗಳೂರು ಇದರ ಸಹಕಾರದೊಂದಿಗೆ ಪ್ರಾಯಶಃ ಕತ್ತಲೆ ಮೂಡಿ ಕೆಲವೇ ಸಮಯ ಆಗುವಷ್ಟೊತ್ತಿಗೆ ಇನ್ಸ್ಟಲೇಷನ್ ಸೆರೆಮನಿ ಮುಗಿದಿರ್ತಕ್ಕಂತಹ ಕ್ಲಬ್ಗಳಲ್ಲಿ ಬೆಳ್ತಂಗಡಿ ಮೊದಲನೇದು ಅಂತ ಅನ್ಕೋತೀನಿ. ನಾನು ದೂರದ ಮೈಸೂರಿಗೆ ವಾಪಸ್ ಹೋಗಲಿಕ್ಕಿದೆ. ನನಗೆ MV ಭಟ್ರು ಹೇಳಿದ್ರು, ಬೇರೆ ಕ್ಲಬ್ಗಳ ಥರ ಅಲ್ಲ, ನಮ್ಮದೆಲ್ಲ ಬೇಗ ಮುಗಿದು ಹೋಗುತ್ತೆ ಅಂತ. ಫಸ್ಟ್ ಆಫ್ ಆಲ್, ಐ ಆಮ್ ಗ್ರೇಟ್ಫುಲ್ ಫಾರ್ ಯುವರ್ time sense and the way you started the program. Thank you, Rotaryclub Belthangady. President of Rotaryclub of Belthangady, newly installed President, Rotarian Manorama Bhatt, Secretary Rotarian Raksha Ragnesh, the man who was at the helm of affairs, despite his personal commitments, who could log in, probably, upload nearly 750 projects. Most of us, we say that, I'm so busy, I won't be able to devote my time to the clubs like Rotary or any other social service organization. But for Vijay Raghav Pedvatnaya and Sharavat Pedvatnaya, they are so busy, and despite that, if they are able to do, Sharath and Abu Bakr, if they are able to do such a huge number of projects and log into the system, it's only because of their commitment and the kind of culture which is there in this club of Rotary Club of Belthangady. All the best to both of you. Though I mentioned the names, sorry for the change in the protocol. How can I forget the grand young man of your club, Major General MV Bhatt? The name itself, brings in the claps and cheers in the faces of the people. Before I get into my speech or anything, this would be good news and great news to Narayan Hegde, Manju and Sanjeev. Seldom you see people in army or in the defense ranks who rise to the ranks of Major General. Okay? Here you have somebody who is a Major Donor and Major General. Okay? I haven't stopped. This is the message to all Rotarians and the
Rotary friends from the other clubs and Rotary fraternity. It is extremely difficult to rise to the ranks of a major general, but it is easy to become a major donor. This should be the music to Prakash Karan's ears. Just think over, though I can be selfish by telling that, why don't you think in the next year? This is the beauty of this organization called Rotary, where there has to be, service above self. I plead, urge, egg each one of you to think over whether you can be major donors, if not major generals, in the coming year. Yesterday I was saying in Rotary Club of Mudbidre this thing. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ದಾನಿ ಅಂದರೆ ಜಿಪಣ ಅಂತ. ಕೃಪಣ ಸಮೋದೇತ ನ ಭೂತೋ ನ ಭವಿಷ್ಯತಿ ಅಂತ. ಅಂದರೆ ಜಿಪಣಂಗಿಂತ ದೊಡ್ಡ ದಾನಿ ಇನ್ನೊಬ್ಬ ಇಲ್ಲ ಅಂತ. ಇದೇನಿದು, ವಾಟ್ ಎ ಕಾಂಟ್ರಡಿಕ್ಷನ್. ಜಿಪಣ ತಾನೂ ತಿನ್ನದೆ ಖರ್ಚು ಮಾಡದೆ ಎಲ್ಲ ಕೂಡಿಟ್ಟಿರ್ತಾನೆ. ಆತ ಹೋದ್ಮೇಲೆ ಅದೆಲ್ಲ ಪರರ ಪಾಲಾಗುತ್ತೆ. ಅವನಿಗಿಂತ ದೊಡ್ಡ ದಾನಿ ಯಾರಾಗಕ್ಕೆ ಸಾಧ್ಯ ಹೇಳಿ? ಲೆಟ್ಸ್ ನಾಟ್ ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಎ ಸಿಚುಯೇಷನ್, ಬಟ್ we can always donate something from what we can do and what we have. It is not that how much you give, it is that how much what you can give from what you have is the one which matters. Coming back to the subject that, I profoundly grieve the loss or demise of seniors and, a kind of margadarshak to this club. Dr. Rotarian Yasho Verma. I think my previous speakers have already condoled his death. But personally, I would like to reiterate that, I am deeply sorrowed by the loss, and I am sure it's an irreparable loss for the club of Rotary Club of Belthangady. The day of his demise, I called my friend Dhananjay and expressed my profound, condolences. ಸ್ನೇಹಿತರೆ, ಸುಮಾರು 1.5 ವರ್ಷದ ಹಿಂದೆ ಇದ್ದಿರ್ಬೋದು, ಈ ಸ್ಥಳಕ್ಕೆ ಬಂದಾಗ ಇದ್ರದ್ದು ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇತ್ತು. ನಾನು ಇಲ್ಲಿ ಬಂದು ನೋಡಿದೆ. ಐ ಥಿಂಕ್ 28ನೇ ತಾರೀಕು ನೀವು ಇನಾಗ್ಯುರೇಷನ್ ಇಟ್ಕೊಂಡಿದ್ರಿ, 28th. ಓಕೆ, ಹಾರ್ಡ್ಲಿ ದೆರ್ ವಾಸ್ 1 month ಫಾರ್ ದಿಸ್ ಥಿಂಗ್, ಆ್ಯಂಡ್ ದ ಟ್ರಸ್ಸಸ್ ಆನ್ ಟು ದಿಸ್ ರೂಫ್ didn't even exist. It was an open sky that, we could see. I said that 28ರ ಟಾರ್ಗೆಟ್ ಮೀಟ್ ಮಾಡೋಕ್ಕಾಗಲ್ಲ. Why don't you just postpone the thing the way it is? It's so impossible for you to, meet the schedule or the deadline date of inauguration. This man and this man, both of them said, ನಿಮ್ಗೆ ಯಾಕೆ, ನಾವು ಮಾಡ್ತೇವೆ, ನೀವು 28 ಬರೋದಕ್ಕೆ ನಿಮ್ಮ ಡೇಟನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಾಗಿ 2 ದಿನಕ್ಕೆ ಐ ರಿಸೀವ್ಡ್ ಎ ಕಾಲ್ ಫ್ರಮ್ one of the AGs during Ranganath Bhatt, Rotarian Eknath Dandekeri. ಸರ್, ನೀವು ಏನೋ ಹೇಳ್ಬಿಟ್ಟಿದ್ದೀರ, ಬೆಳ್ತಂಗಡಿಗೆ ಹೋಗಿ ಅವರೆಲ್ಲ ಈಗ ನನ್ನ ತಲೆ ಮೇಲೆ ಬಂದು ಕೂತಿದ್ದಾರೆ. ಕೇಶವ್ ಹೇಳಿದ್ದಾರೆ, ಯು ಕಾಂಟ್ ಮೀಟ್ ದ ಟಾರ್ಗೆಟ್ ಫಾರ್ ದಿ ಓಪನಿಂಗ್ ಅಂತ. ನೌ ದೇ ಆರ್ ಪುಟಿಂಗ್ ಪ್ರೆಷರ್ ಆನ್ ಮೀ ಅಂತ. ಟ್ರಸ್ಟ್ ಮೀ ಫ್ರೆಂಡ್ಸ್, ದ ಡೇ ಆನ್ ವಿಚ್ ಐ ಕೇಮ್ ಹಿಯರ್ ಆನ್ ದ 28th, this place was absolutely ready. This speaks volume for the commitment of the members of Rotary Club of Belthangady, who have executed such a massive project. When I say Rotary Club of Belthangady, I just don't single out MV Bhatt or Dhananjay, Sridhar or whoever. Every individual who have toiled, worked hard, envisaged and made this a reality. And this is the place we are standing here. I would again say that congratulations to Rotary Club of Belthangady. ನಮ್ಮ ವೃತ್ತಪತ್ರಿಕೆಗಳಲ್ಲಿ ಪ್ರತಿಯೊಂದು ಕಡೆಯಲ್ಲೂ ನೀವು ನೋಡ್ತೀರಾ, ಪ್ರತಿಯೊಂದು SSLC ಫಲಿತಾಂಶ ಬಂದಾಗ, PUC ಫಲಿತಾಂಶ ಬಂದಾಗ ಏನಿರುತ್ತೆ ಹೆಡ್ಲೈನ್ನಲ್ಲಿ? ವಿದ್ಯಾರ್ಥಿನಿಯರದೇ ಮೇಲುಗೈ. ಪ್ರತಿ ವರ್ಷ ವಿದ್ಯಾರ್ಥಿನಿಯರದೇ ಮೇಲುಗೈ ಅಂತ. ರೋಟರಿ ಕ್ಲಬ್ ಟುಡೇ ಟಾಕ್ಸ್ ಅಬೌಟ್ DEI, equality, inclusion. What we preach today, we were not practicing probably a few decades ago. The so-called Rotarians and the seniors, they didn't really feel the need to be inclusive
to include women into the Rotary fold. Women fought for their right in the United States, and if I am right, in the year of 1989, women were allowed to be inducted into the Rotary fraternity or the fold. ಪ್ರಾಯಶಃ ಇದನ್ನು ಮೊದಲೇ ಮಾಡಿದ್ದಿದ್ರೆ ನಮ್ಮ ವೃತ್ತಪತ್ರಿಕೆಗಳು ಬರುತ್ತಲ್ಲ, ವಿದ್ಯಾರ್ಥಿನಿಯರದೇ ಮೇಲುಗೈ ಅಂತ, ಇಷ್ಟೊತ್ತಿಗೆ ಬೇಕಾದಷ್ಟು ಜನ ಮಹಿಳಾ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ಸ್ ಇರ್ತಿದ್ರು. ದ ವೇ president of this club, Manorama Bhatt, she spoke, that shows the kind of potential that this Rotary Club has. And with regret, I would say that there is a saying elsewhere that Rotary Club of Belthangady, they want to do the projects to themselves. They just don't come out of this thing for their own this thing, and they don't take up bigger positions in the district. A club which is 53-year-old certainly needs to produce somebody, the Rotary governor in the coming days, and why not a lady Rotary governor from your district, who has the ability, capability, the will, and the proven track record to take the club to the in the coming days, to take the whole thing forward. So Jennifer Jones, she may be the first president of the Rotary International, but I am sure, I vouch that she will not be the last. Few months ago, there was a ethics conference. There was an ethics conference held in this club, maybe probably in the same venue, and that turned out to be, where it had a lukewarm response. The attendance was pathetic for that program, despite the kind of plans that you had done. ಎಂ ವಿ ಭಟ್ರು ನನಗೆ ಫೋನ್ ಮಾಡಿ, ಬಹಳ ಜನ ಕಡಿಮೆ ಇದ್ದರು, ಏನಕ್ಕಿರ್ಬೋದು ಅಂತ. ನಾನು ಹೇಳಿದೆ, 3 ಕಾರಣಗಳಿಗೆ ಕಡಿಮೆ ಆಗಿರಬಹುದು ಅಂತ. ಮೊದಲನೇ ಕಾರಣ ಏನು? ಮೊದಲನೇ ಕಾರಣ, ವಾರದ ಮಧ್ಯಭಾಗದಲ್ಲಾಗಿದೆ, ವೀಕೆಂಡಲ್ಲಾಗಿಲ್ಲ, ಅದಕ್ಕೆ ಕಾರಣ. ಎರಡನೇ ಕಾರಣ ಏನು? ನೋ ಲಿಕ್ಕರ್, ನೋ ನಾನ್ ವೆಜ್, ಇದು ಎರಡನೇ ಕಾರಣ. ಮೂರನೇ ಕಾರಣ ಏನು ಅಂತ ಹಿ ಆಸ್ಕ್ಡ್ ಮೀ, ಮೂರನೇದು ಏನು ಅಂತ. ಐ ಸೆಡ್, ದ ಸಬ್ಜೆಕ್ಟ್ ಎಥಿಕ್ಸ್ ಇಟ್ ಸೆಲ್ಫ್ ಪೀಪಲ್ ಡು ನಾಟ್ ಪ್ರಾಕ್ಟೀಸ್, ದೇ ಆರ್ ಅಫ್ರೈಡ್ ಟು ಕಮ್ ಟು ದ ಎಥಿಕ್ಸ್ ಕಾನ್ಫರೆನ್ಸ್. ಬಟ್ ಲೆಟ್ ಮೀ ಟೆಲ್ ಯು, ವಾಟ್ ಎವರ್ ಮೇ ಬಿ ದ ಅಪೋಸಿಷನ್, ಇಫ್ ಯು ಆರ್ ಹೋಲ್ಡಿಂಗ್ ಆನ್ ಟು ಯುವರ್ ಸ್ಟ್ರೆಂತ್, ಎಂಥದ್ದಾದರೂ ಕಷ್ಟ ಸುಖಗಳು ಬರಲಿ, ಯು ಡೋಂಟ್ ಚೇಂಜ್ ದ ವ್ಯಾಲ್ಯೂಸ್, ದ ಎಥಿಕ್ಸ್, ದ ಎಥೋಸ್ ಫಾರ್ ವಿಚ್ ಯು ಹ್ಯಾವ್ ಫಾಟ್ ಫಾರ್ ದ ಥಿಂಗ್, and you have stood by what you have really believed and trusted in the years. I urge and respect and request you to continue the same. ನಮ್ಮ PDG GK ಹೇಳ್ತಾರೆ, ವಿವೇಕಾನಂದರು ಶಿಕಾಗೋನಲ್ಲಿ ಅವರ ಫೇಮಸ್ ವಿಶ್ವ ಧಾರ್ಮಿಕ ಸಮ್ಮೇಳನವನ್ನು ಅಡ್ರೆಸ್ ಮಾಡಿ ಈಚೆ ಬರ್ತಿದ್ದಾಗ, ಇವರು ಸನ್ಯಾಸಿ, monk, he would be in his robes, the saffron robes. One lady who was well dressed, she was just going out with her husband. She saw Swami Vivekananda and just told to her husband that, honey, he may not be a gentleman. ಬಟ್ಟೆ ಚೆನ್ನಾಗಿ ಹಾಕ್ಕೊಂಡಿಲ್ಲ ಅಂತ. ಈಗ ನಮ್ಮಲ್ಲಿದೆ ಅಲ್ಲ, ಬಟ್ಟೆ ಚೆನ್ನಾಗಿ ಹಾಕಿರೋರು ಮಾತ್ರ ಜೆಂಟ್ಲ್ಮನ್, ಇಲ್ಲದೆ ಇರೋರು ಜೆಂಟ್ಲ್ಮನ್ ಅಂತಲ್ಲ. ಸ್ವಾಮಿ ವಿವೇಕಾನಂದ, ಫಾರ್ ವಾಟ್ ಹಿ ವಾಸ್, he stopped that lady and told, look, young lady, in your country, the gentlemen are made by the tailors. In my country, gentlemen are made by the character. This is the value for which your club has stood by, and whatever may be the kind of critics or this thing, the brickbats that you may get, just please continue to what you have been doing. I don't get into some other examples or say, I'm just narrating the kind of incidences. Public image? What public image? Image building. You don't need a chairman for that. Using the locally available resources during the year 2021, you had built 7 or 8, Sridhar? 8.
You had built 8 check dams, not using too much of cement or steel or anything, with locally available adike mara, ನದಿ ದಂಡೆಯಲ್ಲಿ ಸಿಗ್ತಕ್ಕಂತಹ ಮರಳು, ಅದನ್ನು ಉಪಯೋಗಿಸಿ ಯು ಮೇಡ್ 8 ಚೆಕ್ ಡ್ಯಾಮ್ಸ್. I was really annoyed with the president, then president, my friend Dhananjay, that what nonsense is this? ಸಣ್ಣ ಪುಟ್ಟ ಪ್ರಾಜೆಕ್ಟ್ ಮಾಡಿ ಬ್ಯಾನರ್ ಹಿಡ್ಕೊಂಡು ಎಲ್ಲೆಲ್ಲಿಗೋ ಹಾಕ್ತಾರೆ. How come these things are not known to the Rotary, if not Rotary world, at least Rotary clubs in India? Correct me if I am wrong. That was the time that I spoke to Rotary news editor Rashida Bhagat, and I was amazed to see a 7-page full article of your club coming in the Rotary news. It is not just the public image of Rotary Club of Belthangady. Probably this could have been the lessons to the other clubs elsewhere, the 42 districts in India, that they could also do something. There is something called horizontal deployment. You can learn from others' mistakes and other successes. And your success on that front was stupendous. And I have not seen in the recent days that one club's project being given a 7-page coverage. And it's not just the mileage or the image building that you people could do. You have been able to wipe out the tears of lots of people in that area, and you are able to make a small difference, and you are able to bring a smile on the face of the oppressed or the people, who have been at the, receiving those beneficiaries. This was something which amazed, and this is the reason where I respect and love this club, because of your ethics, integrity, and the selfless projects that you people do without even tell somebody. Idu ವನಸುಮ ಅಂತ ನಾವು ಹೇಳ್ತಾ ಇದ್ವಿ, ಕಾಡಿನಲ್ಲೇ ಹುಟ್ಟಿ ಕಾಡಿನಲ್ಲಿ ಬಿದ್ದ, ಹಂಗೆ ಆಗಬಾರ್ದು ಅಂತ ಹೇಳಿ ಐ ಗಾಟ್ ದಟ್ ಥಿಂಗ್ ಪಬ್ಲಿಷ್ಡ್. ಆ್ಯಂಡ್ ಬೆಳ್ತಂಗಡಿ, ವೆದರ್ ಐ ಪಬ್ಲಿಷ್ ಇಟ್ ಆರ್ ನಾಟ್ ಇನ್ ರೋಟರಿ ನ್ಯೂಸ್ ಆರ್ ನಾಟ್, ಬೆಳ್ತಂಗಡಿ ಕ್ಲಬ್ ಫಾರ್ ಲಾಸ್ಟ್ 53 years ಹ್ಯಾವ್ ಬೀನ್ ಡೂಯಿಂಗ್ ದ ಕೈಂಡ್ ಆಫ್ ಹ್ಯೂಮನ್ ಸರ್ವಿಸ್ ಟು ದ society. I am so happy that I request you to, continue the way. It's not how big the project is. There is a club called Rotaryclub of Mysore Heritage. During COVID, there was a small incident. ನೀವು ರೋಟರಿ ನ್ಯೂಸ್ನಲ್ಲಿ ನೋಡಿರಬಹುದು, ವಿಕ್ಟ್ರಿ ಪೋಡಿಯಂ ಥರದ ಸ್ಟೇಜಸ್ 1, 2, 3, 4. Azim Premji, Anand Mahindra has contributed some $1 million. Azim Premji has given something. Ratan Tata has given some millions. And the topmost was Kamalamma from Mysore, 500 rupees. Kamalamma from Mysore, 500 rupees. ಇದೆಂತ ಇವರೆಲ್ಲ ಕೋಟಿ ಮಿಲಿಯನ್ ಎಲ್ಲ ಕೊಟ್ಟಿದ್ದಾರೆ, ಕಮಲಮ್ಮ ಫ್ರಮ್ ಮೈಸೂರು 500 rupees. You know what? This caricature we didn't put. Anand Mahindra made this and uploaded in his blog that he uploaded this. You know what? Rotary Club of Mysore Heritage, they were distributing food during the COVID times. ಈ ಕಮಲಮ್ಮ ಅಂತಕ್ಕಂಥವಳು ಒಬ್ಬಳು ಅತ್ಯಂತ ಬಡವಿ. ಅವಳು ಕೆಲಸ ಮಾಡ್ಕೊಂಡು ಒಂದು ಜಾಗದಲ್ಲಿ ಅಡುಗೆಯನ್ನು ರೆಡಿ ಮಾಡಿ ಅದನ್ನು ಆ ಇರ್ತಕ್ಕಂತಹ ಏರಿಯಾ, ಸ್ಲೈಟ್ಲಿ ಸ್ಲಮ್ ಏರಿಯಾಗೆ ತೊಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಒಂದು ದಿನ ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ಕಮಲಮ್ಮ ಅಲ್ಲಿಗೆ ಬಂದಳು ಅಡುಗೆ ಮಾಡೋ ಜಾಗಕ್ಕೆ. ಅವಳು ಬರ್ತಿದ್ದಂಗೆ, ಯಾಕೆ ಬರ್ತೀಯ, ನಾವು ಅಲ್ಲಿಗೆ ತೊಗೊಂಬರ್ತೀವಿ, ನೀನು ಹೋಗು 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 ಅಂತ ಕಳಿಸಿದ್ರು. ಇಲ್ಲ, ನಾನು ಇವತ್ತು ಊಟಕ್ಕೆ ಬಂದಿಲ್ಲ. ನೀ ಏನಕ್ಕೆ ಬಂದಿದೆಯಾ? ನನಗೆ ಪೆನ್ಷನ್ ಬರುತ್ತೆ 600 ರೂಪಾಯಿ ಪ್ರತಿ ತಿಂಗಳು, ನನಗೆ ವಿಧವಾ ವೇತನ ಸಮಥಿಂಗ್ 600 ರೂಪಾಯಿ ಬರುತ್ತೆ. ನೀವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನನಗೆ 100 ರೂಪಾಯಿ ನನಗೆ ಬೇಕು, ಈ 500 ನಿಮಗೆ ನಾನು ಕೊಡ್ತಾ ಇದ್ದೀನಿ ಅಂತ. ಶಿ ಕೇಮ್ ಆ್ಯಂಡ್ ಗೇವ್ ದಟ್ 500 rupees. This is what we published, made Anand Mahindra to say that it is not the millions, it is that 500 rupees which she gave. I said it is not that how much you give matters, it is how much from what you have. ತುಂಬ ಜನ ಹೇಳ್ತಾರೆ, ಅವ್ರ ಥರ ನನ್ನ ಹತ್ರ 100 ಕೋಟಿ ಇದ್ದಿದ್ರೆ ನಾನು ಕೊಡ್ತಾ ಇದ್ದೆ ಅಂತ. ನಿಮ್ಮ ಹತ್ರ ಏನಿದೆ ಅದನ್ನು ನಿಮ್ಗೆ ಎಷ್ಟು ಕೊಡೋಕ್ಕಾಗತ್ತೆ ಅದನ್ನು ಕೊಡ್ತಕ್ಕಂಥದ್ದಿದೆಯಲ್ಲ, ದಿಸ್ ಈಸ್ ಸಮಥಿಂಗ್ ದಟ್ ಈಸ್ ಫಿಲಾಂಥ್ರಫಿ.
I urge Rotary Club of Belthangady to do some projects which would really scale it up. You scale up the kind of project so that, both Rotary's image and the public image goes up. When we did Gnanadivige, though I conceptualized and initiated the project, we did not do it for our own city like Mysore or 3181. Across Karnataka, ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸದಿಂದ ಕರೋನಾ ಸಮಯದಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ವಂಚಿತರಾಗಿದ್ದಾರೆ ಅಂತ ಹೇಳಿ ಅವ್ರಿಗೆ ನಾವು ಮಾಡಬೇಕು ಅಂತ ಮಾಡಿದ್ವಿ. ವೆನ್ ವಿ ಟ್ರೈ ಟು ರೈಸ್ ದ ಮನಿ ಥ್ರೂ ದ ನ್ಯೂಸ್ ಚಾನಲ್, ಫ್ರೆಂಡ್ಸ್ ಟ್ರಸ್ಟ್ ಮೀ, ಒಂದು ತಿಂಗಳಲ್ಲಿ ಸುಮಾರು ನಮಗೆ 8 ಕೋಟಿ ರೂಪಾಯಿ ಅಷ್ಟು ಬಂತು. ಒಳ್ಳೆ ಕೆಲಸ ಮಾಡ್ತೀರಾ ಅಂದರೆ ಖಂಡಿತ ಹಣ ಬಂದೇ ಬರುತ್ತೆ, ಇದರೊಳಗಡೆ ಯಾವುದೂ ಅನುಮಾನ ಇಲ್ಲ. Take for example the other big project that we have done in last 2 years, Project Sahakarita 1.0, Project Sahakarita 2.0. We have done 2 big projects. Project Sahakarita 1.0 ನಲ್ಲಿ ಕಾಗ್ನಿಸೆಂಟ್ ಸಂಸ್ಥೆಯಿಂದ ಕರ್ನಾಟಕದಾದ್ಯಂತ ಸುಮಾರು 12,000 ಕಂಪ್ಯೂಟರ್ಗಳನ್ನು ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಸ್ಗೆ ಕೊಟ್ಟಿದ್ದೀವಿ. ಪ್ರಾಜೆಕ್ಟ್ 2.0 ಇನ್ಫೋಸಿಸ್ ಅವರ ವತಿಯಿಂದ 14,000 ಕಂಪ್ಯೂಟರ್ಗಳನ್ನು ಸರ್ಕಾರಿ ಪಾಲಿಟೆಕ್ನಿಕ್, ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಕೊಟ್ಟಿದ್ದೀವಿ. ಇದರಲ್ಲಿ ರೋಟ್ರಿದೇನು ಕೆಲಸ, ಸರ್ಕಾರದ್ದೇನು ಕೆಲಸ, ಆ ಕಂಪ್ನಿದೇನು ಕೆಲಸ, ಆ್ಯಂಡ್ 4ನೇವರು ಫಲಾನುಭವಿಗಳು, ವಿದ್ಯಾರ್ಥಿಗಳು. ವಿ ಸೇ ವಿನ್ ವಿನ್. ಇದು ವಿನ್ 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 ವಿನ್, 4 ಜನ ವಿನ್ ಆದಂತಹ ಒಂದು ಕಾರ್ಯಕ್ರಮ. ನೋಡಿ, ಡ್ಯೂ ಟು ಕೋವಿಡ್ ಮೋಸ್ಟ್ ಆಫ್ ದೀಸ್ software offices were closed, and these are the desktop computers which were lying idle in their offices. ಮಕ್ಕಳೆಲ್ಲ ಅಲ್ಲಿ ಕೆಲಸ ಮಾಡೋರೆಲ್ಲರೂ ಮನೆಯಿಂದ ಯೂಸಿಂಗ್ ದೇರ್ ಲ್ಯಾಪ್ಟಾಪ್ಸ್ ದೇ ಯೂಸ್ ಟು ವರ್ಕ್. ಈ ಸಂಸ್ಥೆಗಳು ಆ ಜಾಗಕ್ಕೆ ದೊಡ್ಡ ಬಾಡಿಗೆ, ದೊಡ್ಡ ಖರ್ಚು ಎಲ್ಲ ಆಗ್ತಾಯಿತ್ತು. ಆ್ಯಂಡ್ ಸವಕಳಿ, ಡಿಪ್ರಿಸಿಯೇಷನ್ ಆಫ್ ದ ಕಂಪ್ಯೂಟರ್ಸ್, ದ ವ್ಯಾಲ್ಯೂ ಇಳಿತಾ ಇದೆ. 2 ವರ್ಷ ಆಲ್ರೆಡಿ ಡಿಪ್ರಿಸಿಯೇಷನ್ ಆಗಿದೆ. ಸರ್ಕಾರಕ್ಕೇನು, they are not able to provide the basic infrastructure for the students in government polytechnics or engineering colleges. Rotarygenu, I'll come to that. When these companies, they wanted to do, the Rotary fraternity suggested to them, ನೀವು ಹೇಗಿದ್ರು ಇದನ್ನು ಖಾಲಿ ಇಟ್ಕೊಂಡಿದ್ದೀರಾ, ಧೂಳು ಹಿಡಿತಾ ಕೂತಿದೆ, ಇದನ್ನು ಯಾಕೆ ನೀವು ದಾನ ಕೊಟ್ಬಿಡ್ಬಾರ್ದು ಅಂತ. ಕಂಪ್ನಿಗಳಿಗೆ ಅದು ಚೆನ್ನಾಗಿ ಕಾಣಿಸ್ತು. ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ 2 ವರ್ಷ ಡಿಪ್ರಿಸಿಯೇಷನ್ ಆಗಿದೆ. ಅದನ್ನು ಯಾರಿಗಾರು ಮಾರ್ಲಿಕ್ಕೆ ಹೋದರೆ ತುಂಬ ಕಡಿಮೆ ಬೆಲೆ ಕೇಳ್ತಾರೆ. ಡಿಪ್ರಿಸಿಯೇಟೆಡ್ ವ್ಯಾಲ್ಯೂನ ಅಂಡರ್ CSR ತೋರಿಸಿದ್ರೆ ದೇ ಗೆಟ್ ದ IT ಬೆನಿಫಿಟ್ಸ್ ಫಾರ್ ದಟ್. ಸರ್ಕಾರಕ್ಕೇನು ಲಾಭ, ಅವ್ರು ಮಾಡಬೇಕಾಗಿದ್ದ ಕೆಲಸನ ಯಾವುದೋ ಒಂದು ಇನ್ನೊಂದು ಮಾಡ್ತಿದ್ದಾರೆ. ಸರ್ಕಾರ ರೆಫ್ಯೂಸ್, ನಮ್ಮ ಹತ್ರ ಇದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರು, ಮ್ಯಾನ್ ಪವರ್ ಇಲ್ಲ, ಎಲ್ಲ ಕಡೆಗೂ ಸಾಫ್ಟ್ವೇರ್ನ ಲೋಡ್ ಮಾಡಿ ಕೊಡ್ತಕ್ಕಂತಹ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಹತ್ರ ಇಲ್ಲ. ಕಳೆದ ವರ್ಷ ಜ್ಞಾನದೀವಿಗೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ರೋಟ್ರಿನವರು. ಅವರನ್ನು ಕೇಳೋಣ, ಇಫ್ ದೇ ಅಗ್ರಿ ವಿ ವಿಲ್ ಡೂ ಇಟ್ ಪ್ಯಾನ್ ಕರ್ನಾಟಕ. ದೇ ಅಪ್ರೋಚ್ಡ್ ಒನ್ ಆಫ್ ದ ಬಿಗ್ ವಿಗ್ಸ್ ಕಾಲ್ಡ್ ಜಯರಾಮನ್ ಅಂತ, ನನ್ನ ಸ್ನೇಹಿತರು ಬೆಂಗಳೂರಿನಲ್ಲಿ. ದಟ್ಸ್ ಹೌ ರೋಟ್ರಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ತ್ರಿಪಕ್ಷೀಯ, ಎ ಟ್ರೈಪಾರ್ಟೈಟ್ ಅಗ್ರಿಮೆಂಟ್ ವಾಸ್ ಸೈನ್ಡ್ ಬಿಟ್ವೀನ್ ಸರ್ಕಾರ, ಕಾಗ್ನಿಸೆಂಟ್ ಆ್ಯಂಡ್ ರೋಟ್ರಿ. And Rotary was instrumental for all the logistics and distribution of these 26,000 computers. And at what cost? Earlier it was 1,000 rupees. Nimma Belthangady, I think Punjalakatte. I was coordinating with him, so I remember the names also. First grade college. And you wanted to do at Siddakatte, which our friend somewhere, he is here, Raghavendra, he wanted to do it at Siddakatte. 1,000 ರೂಪಾಯಿಗೆ ಕಾಗ್ನಿಸೆಂಟ್ ಕಂಪ್ಯೂಟರ್ಸ್ನ ನಾವು ಕೊಟ್ವಿ. ಕಾಗ್ನಿಸೆಂಟ್ ಅವ್ರು ನಮಗೆ ಫ್ರೀ ಕೊಟ್ಟಿದ್ದರು. ನಮಗೆ 600 ರೂಪಾಯಿಗೆ ಮೈಕ್ರೋಸಾಫ್ಟ್ ಅವರು 5,500 ರೂಪಾಯಿ ಆಗುವಂತಹ ಸಾಫ್ಟ್ವೇರ್ನ ನಮಗೋಸ್ಕರ 600 ರೂಪಾಯಿಗೆ ಕೊಟ್ಟರು. ಇನ್ನು 400 ರೂಪಾಯಿನ ಪ್ಯಾಕಿಂಗ್, ಲಾಜಿಸ್ಟಿಕ್ಸಿಗೆ ಉಪಯೋಗಿಸಿದ್ವಿ. ಮುಂದೆ ಬಂತಹ ಇನ್ಫೋಸಿಸ್ ಕಂಪ್ಯೂಟರ್ಸ್ನ 250 ರೂಪಾಯಿ. 250 ರೂಪಾಯಿಗೆ ವಿ ಕುಡ್ ಗೆಟ್ ದ ಕಂಪ್ಯೂಟರ್ಸ್. ದಿಸ್ ಈಸ್ ವೇರ್ ಐ ಸೆಡ್ ವಿನ್ 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 ವಿನ್. If we decide Rotary didn't invest money too much,
Those people got the depreciation benefits. Government got something what they could not provide, which was their basic responsibility towards education and students. And ultimately, students are the ultimate beneficiaries. This is what Rotary can do and bring the difference in the society. ಎಷ್ಟು ಜನ ಪಾಸ್ಟ್ ಪ್ರೆಸಿಡೆಂಟ್ಸ್ ಇದ್ದೀರಾ? ಐ ಆಮ್ ಟೇಕಿಂಗ್ ಲಿಟ್ಲ್ ಮೋರ್ ಟೈಮ್. ಲೆಟ್ ಮಿ ಟೆಲ್ ಯು, ಇಲ್ಲಿ ಎಷ್ಟು ಜನ ಮನೆ ಕಟ್ಟಿದ್ದೀರಾ? ತಾವೇ ಸ್ವಂತ ಮನೆಯನ್ನು ಕಟ್ಟಿದ್ದೀರಾ? ಕಟ್ಟಿರ್ತೀರಾ ಎಲ್ಲರೂ, ಕಟ್ಟಿಲ್ಲದೆ ಏನು? ಶ್ರೀಕಾಂತ್ರೆ, ನೀವು ಮನೆ ಕಟ್ಟಿದಾಗ ಪ್ರಾಬಬ್ಲಿ ನೀವು 1 ವರ್ಷನೋ 1.5 ವರ್ಷನೋ ತಗೊಂಡಿರ್ಬೋದು ಮನೆ ಕಟ್ಟಲಿಕ್ಕೆ. ಮನೆ ಕಟ್ಟಿ ಮುಗಿಯೋ ಅಷ್ಟೊತ್ತಿಗೆ ನಿಮಗೆ ನೀವು ತುಂಬ ತಪ್ಪುಗಳನ್ನು ಮಾಡಿದ್ದೀರಾ, ಇದನ್ನು ಇನ್ನೂ ಚೆನ್ನಾಗಿ ಮಾಡಿ ಹಣನೂ ಉಳಿಸ್ಬೋದಾಗಿತ್ತು ಅನ್ನೋದು ಗೊತ್ತಾಗತ್ತಲ್ವಾ? ತಕ್ಷಣ ನೀವು ಇನ್ನೊಂದು ಮನೆ ಕಟ್ಟೋದಿಲ್ಲ ಅಲ್ವಾ? Rotary Club's presidents' tenures are like that. By the time they complete their tenure, they realize that there are so many ways I could have done it better. With no disrespect to my friend Dhananjay and Sharath, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ನಾನು ಮನೆ ಕಟ್ಟಿ ಆಯಿತು, ಗೃಹ ಪ್ರವೇಶ ಆಯಿತು, ಬಟ್ ನನ್ನೆಲ್ಲ ಜ್ಞಾನ ಇದೆ ಇನ್ನೂ. ಅದನ್ನು ನಾನು ಯಾರಿಗೆ ಹೇಳ್ತೀನಿ? ನನ್ನ ಸ್ನೇಹಿತ ಇನ್ನೊಬ್ಬ ಮನೆ ಕಟ್ತಿದ್ದಾನೆ ಅನ್ನೋನಿಗೆ ನೀನು ಈ ಥರ ಮಾಡು, ಹೀಗೆ ಮಾಡು, ನಾನು ಈ ತಪ್ಪು ಮಾಡಿದ್ದೇನೆ, ನೀನು ಮಾಡಬೇಡ ಅಂತ. ಬಿಕಾಸ್ ನಾನು ಇನ್ನೊಂದು ಮನೆ ಕಟ್ಟೋದಿಲ್ಲ. ದಿಸ್ ಈಸ್ ದ ರೋಲ್ ಆಫ್ ಪಾಸ್ಟ್ ಪ್ರೆಸಿಡೆಂಟ್ಸ್. ನಾರ್ಮಲಿ ಪಾಸ್ಟ್ ಪ್ರೆಸಿಡೆಂಟ್ಸ್ ಅಂದ ತಕ್ಷಣ ಅವರು ದೇ ಆರ್ ಇರಿಟೆಂಟ್ಸ್, ಮಗ್ಗಲು ಮುಳ್ಳಾಗಿರ್ತಾರೆ ಅಂತ ತಿಳ್ಕೊತಾರಲ್ಲ. ಇಫ್ ದೇ ಕ್ಯಾನ್ ಶೇರ್ ದೇರ್ ನಾಲೆಡ್ಜ್, ದೇರ್ ಮಿಸ್ಟೇಕ್ಸ್, ಆಲ್ ಪಾಸಿಟಿವ್ ಥಿಂಗ್ಸ್ ದಟ್ Madam Manorama, you can take and get the use of the past presidents. They can be your Margadarshak Mandal and you can do some better projects. This is the way all past presidents can contribute. And ಒಂದು ವಿಚಿತ್ರವಾದ ಸನ್ನಿವೇಶವನ್ನು ನಮ್ಮ ರೋಟರಿ ನೋಡ್ತಾ ಇದೆ. For the quest of numbers, for membership improvement, Rotary resorted to a slogan called ನಿಮ್ಮ ಸ್ಪೌಸನ್ನು ರೊಟೇರಿಯನ್ ಮಾಡಿಬಿಡಿ, ನಿಮ್ಮ ಸ್ಪೌಸನ್ನು ರೊಟೇರಿಯನ್ ಮಾಡಿಬಿಡಿ. ಏನಕ್ಕೆ? ಏನು ಒಬ್ಬರಿಗೆ ಮನೆಯಲ್ಲಿರ್ತಾರೆ, ಕರ್ಕೊಂಬಂದರೆ ಮೆಂಬರ್ಶಿಪ್ ಡಬಲ್ ಆಗುತ್ತಲ್ಲ ಅಂತ. ಲೆಟ್ ಮಿ ಟೆಲ್ ಯು, ದ purported solution for a problem itself is the root cause for a bigger problem. We had beautiful inner wheel clubs, we have beautiful ants club. By bringing all of them to this fold, you are neither doing justice here nor there. So I still feel apart from inner wheel club, ants club is something where they have their freedom, self-expression and independence. They can do wonders. And Rotary Club can corroborate or collaborate with the ants club probably once in a month, or whatever the frequencies that you want to, and grow collectively. Let us not really merge the two and lose both the the demographic strength that we have. And the second thing I want to tell you is adversities teach us the best. ನಮಗೆ ತುಂಬ ಕಷ್ಟ ಕಾಲಗಳಲ್ಲೇ ಚೆನ್ನಾಗಿ ಕೋವಿಡ್ ಅಂತಕ್ಕಂಥದ್ದು ಹೇಗಿದೆ ಅಂದರೆ ನಾನು ಬಹಳ ಕ್ಲಬ್ಗಳಲ್ಲಿ ನೋಡಿದ್ದೇನೆ. ರೀಸೆಂಟಾಗಿ ನಾನು ಹೈದರಾಬಾದ್ನಲ್ಲಿ ಸಹ ಐ ವೆಂಟ್ ದೇರ್ ಟು ಅಡ್ರೆಸ್ ದೇರ್ 3150 ಕನ್ವೆನ್ಷನ್ ಆಸ್ ಎ ಕೀನೋಟ್ ಸ್ಪೀಕರ್. ಮೆನಿ ಕ್ಲಬ್ಸ್ ಹ್ಯಾವ್ ನಾಟ್ ಡನ್ ವೆಲ್. ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂದರೆ, ಸರ್ ಕೋವಿಡ್ ಆಗಿಬಿಟ್ಟಿತ್ತು ಅದಕ್ಕೆ ನಾವು ಚೆನ್ನಾಗಿ ಮಾಡಿಲ್ಲ ಅಂತ. ಇನ್ನು ಕೆಲವು ಕ್ಲಬ್ಸು, ಏನಕ್ಕೆ ಇಷ್ಟೊಂದು ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿದ್ದೀರಾ? ಸರ್ ಕೋವಿಡ್ ಗೇವ್ ಅಸ್ ಆನ್ ಆಪರ್ಚುನಿಟಿ ಟು ಡೂ ಬೆಟರ್ ಪ್ರಾಜೆಕ್ಟ್ಸ್. ಹೌ ಕಮ್ ಸೇಮ್ ಕೋವಿಡ್ ಕೆಲವರಿಗೆ ಪ್ರಾಜೆಕ್ಟೇ ಮಾಡೋಕ್ಕೆ ಬಿಡಲಿಲ್ಲ, ಇನ್ನು ಕೆಲವರಿಗೆ ಹೆಚ್ಚು ಪ್ರಾಜೆಕ್ಟ್ ಮಾಡೋಕ್ಕಾಗತ್ತೆ. ವೆದರ್ ಯು ಹ್ಯಾವ್ ಡನ್ ಮೋರ್ ಪ್ರಾಜೆಕ್ಟ್ಸ್ ಆರ್ ನಾಟ್, ಬಟ್ ಕೋವಿಡ್ ಹ್ಯಾಸ್ ಟಾಟ್ ಅಸ್ Zoom platform which we never knew. Most of us, we never knew. We have changed to the changing circumstances. Rotary as an organization probably was one of the best NGOs in the world to change to the changing circumstances. Friends, dinosaurs ran on this earth probably millions of years ago. They were much stronger, much larger. Today they have not survived. It's only the animals and organisms which change to the changing circumstances have survived on this earth. If Zoom is a better platform to use, yes,
How on earth you will get great speakers to come to Belthangady here and talk to you people? It's only the Zoom. With the Zoom, you can get guest speakers whom you couldn't have even imagined to physically get it. At the same time, it is cheaper. It doesn't cost anything. Use the platforms, use the technologies for the growth of Rotary Club and our knowledge. ತುಂಬ ಚೆನ್ನಾಗಿ ಯಕ್ಷಗಾನ ಆಯಿತು. ಅವ್ರು ಹೇಳಿದ್ರು, ನಿಮಗೆಲ್ಲ ನನಗಿಂತ ತುಂಬ ಚೆನ್ನಾಗಿ ಯಕ್ಷಗಾನದ ಬಗ್ಗೆ ನಾಲೆಡ್ಜ್ ಇದೆ ಅಂತ ತಿಳ್ಕೊತೀನಿ. ಅದರಲ್ಲಿ ಇರ್ತಕ್ಕಂಥ ಹಾಸ್ಯ ಸಂದೇಶಗಳು ನಮ್ಗೆ ಹಿಂದೆ ಹೇಳೋರು. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದ್ದಂತಹ ಸಮಯದಲ್ಲಿ ಕಾಸರಗೋಡಿನಲ್ಲಿ ಶೇಣಿ ಗೋಪಾಲಕೃಷ್ಣರು A.K. ಗೋಪಾಲನ್ ಅಂತ ಒಬ್ಬರು ವೆರಿ ಫೇಮಸ್ ಕೇರಳ ಮಿನಿಸ್ಟ್ರ್ ಇದ್ದರು. ಹೌ ಮೆಸೇಜಸ್ ಆರ್ ಗಿವನ್ ಅನ್ನೋದಕ್ಕೆ ಶೇಣಿ ಗೋಪಾಲಕೃಷ್ಣರು ಹೇಳ್ತಾ ಇದ್ರಂತೆ, ಪಾಂಡವರು ಒಳ್ಳೆಯವರು, ಕೌರವರು ಕಮ್ಯುನಿಸ್ಟ್ರು ಅಂತ. ಕಮ್ಯುನಿಸ್ಟ್ ಅಲ್ಲ, ಕಮ್ಯುನಿಸ್ಟ್ರು ಅಂತ. ಮುಂದೆ ಚೀಫ್ ಗೆಸ್ಟ್ ಕೂತಿದ್ದಾರೆ. ಆ ಜೊತೆಯಲ್ಲಿದ್ದವರು ಹೌದಾ ಅಂತ ಕೇಳ್ತಾರಲ್ಲ, ಯಾಕೆ ನಿನಗೆ ಅನುಮಾನವೇ, A.K. ಗೋಪಾಲನ್ನೇ ಕೇಳು ಅಂತ. ಗೋಪಾಲನ್, A.K. ಗೋಪಾಲನ್ ವಾಸ್ ದ ಮಿನಿಸ್ಟರ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ದಿಸ್ ಇಸ್ ದ ವೇ ಯು ಗಿವ್ ದ ಇನ್ಫಾರ್ಮೇಷನ್. ಬಟ್ ಈಶ್ವರ ನೀಲಕಂಠಾಗಿ ವಿಷಕಂಠ ಅದ ಅಂದಾಗ, ಹಾಲಾಹಲ ವಿಷ ಬಂದಾಗ, ಪ್ರೆಸಿಡೆಂಟ್ ಪರಿಸ್ಥಿತಿ ನಾನು ಹೇಳ್ತೀನಿ, ಹಾಲಾಹಲ ವಿಷ ಬಂದಾಗ ಅದನ್ನು ಬಾಯಲ್ಲೇ ಇಟ್ಕೊಳ್ಳೋದು ಕಷ್ಟ. ಅದನ್ನು ನುಂಗಿಬಿಟ್ರೆ ಸಮಸ್ತ ಜೀವಚರಗಳು ಈಶ್ವರನ ಹೊಟ್ಟೆಯಲ್ಲಿದೆ, ಅವುಗಳೆಲ್ಲ ನಾಶ ಆಗೋಗುತ್ತೆ, ಅದನ್ನು ಮಾಡೋದಕ್ಕಾಗಲ್ಲ. ಸೊ ಹಿ ಕುಡ್ ನೀದರ್ ಹೋಲ್ಡ್ ಇಟ್ ಹಿಯರ್ ನಾರ್ ಗಲ್ಪ್ ಇಟ್. ಸೊ ಹಿ ಹೆಲ್ಡ್ ಇಟ್ ಹಿಯರ್. ಮೇ ಬಿ ಪ್ರೆಸಿಡೆಂಟ್ ಹ್ಯಾಸ್ ಟು ಡೂ ದಿಸ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್ for this year to hold on to the clubs and to the issue. And I would just, sum up. I won't take much time. ಯಾಕೆಂದರೆ ಊಟ ರೆಡಿ ಇದೆ, ಮಳೆನೂ ನಿಂತಿದೆ, ನಮಗೂ ಹೊರಡೋಕ್ಕಾಗತ್ತೆ ಅಂತ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನ ಮಿತರೇ ಜನಾಹ ಅಂತ. ಅಂದರೆ ಹುಡುಗಿ ಚೆನ್ನಾಗಿರೋ ಹುಡುಗ ಸಿಗಬೇಕು ಅಂತ, ತಾಯಿ ದುಡ್ಡಿರಲಿ ಅವನ ಹತ್ರ ಅಂತ, ತಂದೆ ಅವನು ಚೆನ್ನಾಗಿ ಓದಿರಲಿ ಅಂತ, ಬಾಂಧವರು ಕುಲ ಬಾಂಧವರು ಒಳ್ಳೆ ಜಾತಿಯವನಾಗಿರಲಿ ಅಂತ. ಬೇರೆಯವ್ರಿಗೆ ಇವೆಲ್ಲ ಏನೂ ಬೇಡ, ಊಟಕ್ಕೆ ಏನಿದೆ ಮೃಷ್ಟಾನ್ನ ಭೋಜನ ಅಂತ. ಆ ರೀತಿ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ನಾವು ಎಷ್ಟೇ ಹೇಳಿದ್ರು ಅಲ್ಟಿಮೇಟ್ಲಿ ಇಟ್ ಆಲ್ ಎಂಡ್ಸ್ ಅಪ್ ವಿತ್ ವಾಟ್ ಎವರ್ ದ delicious or sumptuous dinners that you would have done. And I wish all the best for the projects what Prakash Karanth has envisaged for this year. Do well, enjoy the whole year, and take your clubs to the greater heights. And I want to see leaders, more and more leaders. I don't say they don't exist. They are there, they are reluctant to take up the positions to come up from this prestigious club, which would help the Rotary fraternity in general. All the best to all of you. Jai Rotary. Thank you very much. Thank you. ಅಡಿಗೆ ಬಿಸಿ ಬಿಸಿ ಅನ್ನ ಆಗದೇ ಇರಬಹುದು, ಸಾರು ಬಿಸಿ ಬಿಸಿ ಆಗದೇ ಇರಬಹುದು. ಅಧ್ಯಕ್ಷರ ಗಂಡ ಪ್ರಾಂಶುಪಾಲರು ಉದಯಚಂದ್ರ ಸರ್ ಅವರು, ಸರ್ ನಿಮ್ಮ ಕಾಪರೇಷನ್ ಬಹಳ ಅಗತ್ಯ ಇದೆ ಮೇಡಮ್ಗೆ. ವೇದಿಕೆಗೆ ಬಂದು ನಮ್ಮ ಮುಖ್ಯ ಅತಿಥಿಗಳಿಂದ ಒಂದು ಹೂಗುಚ್ಛವನ್ನು ನೀವು ಸ್ವೀಕರಿಸಬೇಕು. ಮೇಡಮ್ ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ಬಿಸಿ ಬಿಸಿ ಸಾರು ಆಗದೇ ಇರಬಹುದು. ಸರ್ ಈ ವರ್ಷ ಮಾತ್ರ ರೋಟರಿ ಕ್ಲಬ್ ಬೆಳ್ತಂಗಡಿಯ ಮುಖವನ್ನು ನೋಡಿ ರೊಟೇರಿಯನ್ ಉದಯಚಂದ್ರರವರು ತಮ್ಮ ಧರ್ಮಪತ್ನಿಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ ಹೇಳುವಂತಹ ವಿಶ್ವಾಸ ನಮ್ಮದು. ಯಾವುದೇ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಅವರ ಪುರುಷನ ಪಾತ್ರ ದೊಡ್ಡದು ಅಂತ ಹೇಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಉದಯ್ ಸರ್ ಅವರಿಗೆ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು. ಅದೇ ರೀತಿ ಕಾರ್ಯದರ್ಶಿಯವರ ಗಂಡ ಸ್ಫುರದ್ರೂಪಿ ಯುವಕ ನಮ್ಮ ಪ್ರೀತಿಯ ರಾಗ್ನೀಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಈ ಕಟ್ಟಡದ ಹಿಂದಿರುವಂತಹ ಚೈತನ್ಯ ರಮಾನಂದ ಸಾಲ್ಯಾನ್ರವರ ಸುಪುತ್ರ, ನಿಮ್ಮ ಸಹಕಾರವು ನಮಗೆ ಬೇಕು.
ಮನೆಗೆ ರಕ್ಷಾ ಬರುವಾಗ ಹೊತ್ತಾಗಬಹುದು, ರುವಾನನ್ನ ಸ್ವಲ್ಪ ನೀವೇ ಸಂಭಾಳಿಸಬೇಕಾಗಿ ಬರಬಹುದು ಅಂತ ಹೇಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ರಕ್ಷಾಳ ಎಲ್ಲ ಯಶಸ್ಸಿನ ಹಿಂದೆ ನೆರಳಾಗಿರುವಂತಹ ಪ್ರೀತಿಯ ರಾಗ್ನೀಶ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನ. ಚಪ್ಪಾಳೆ ಮಾತ್ರ ಕಮ್ಮಿ ಆಯ್ತಪ್ಪ, ಜೋರಾದ ಚಪ್ಪಾಳೆ ಬರಲಿಪ್ಪ. ಆತ್ಮೀಯರೇ, ಈ ದಿನ ನಮ್ಮ ಈ ಸಭೆಯಲ್ಲಿ ನಮ್ಮ ರೋಟರಿ ಕ್ಲಬ್ ಬೆಳ್ತಂಗಡಿಯ ಕಾರ್ಯದರ್ಶಿಯ ತಾಯಿಯವರಾದಂತಹ ಸಾವಿತ್ರಿ ಅವರು ಉಪಸ್ಥಿತರಿದ್ದಾರೆ. ಅವರ ಇರುವಿಕೆಯನ್ನ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ಮೇಡಮ್, ನಿಮ್ಮ ಕಾಂಟ್ರಿಬ್ಯೂಷನ್ ಟು ರೋಟರಿ ಇಸ್ ಗ್ರೇಟ್. ನಿಮ್ಮ ಮಗಳು ನಮ್ಮ ರೋಟರಿ ಕ್ಲಬ್ನ ಕಾರ್ಯದರ್ಶಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಅದೇ ರೀತಿ ಅವರ ತಂದೆಯವರಾದಂತಹ DR ರಾಜು ಅವರು ನಮ್ಮ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್, ನಿಮ್ಮ ಇರುವಿಕೆಯನ್ನ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಇದ್ದೇವೆ. ನಿಮ್ಮ ಸಹಕಾರವು ನಮಗಿರಲಿ. ಅದೇ ರೀತಿ ಆನೆಟ್ ರುವಾನ್ ಅವರ ಉಪಸ್ಥಿತಿಯನ್ನು ಕೂಡ ಗುರುತಿಸ್ತಾ ಇದ್ದೇನೆ. ಎಲ್ಲಿಯೋ ಒಂದು ಕಡೆ ಆಟ ಆಡ್ತಾ ಇರಬೇಕು. ರುವಾನ್, ಯುವರ್ ಸಪೋರ್ಟ್ ಇಸ್ ರಿಕ್ವೈರ್ಡ್. ಜೋರಾದ ಚಪ್ಪಾಳೆಯೊಂದಿಗೆ ಆನೆಟ್ ರುವಾನ್ಗೂ ಕೂಡ ನಿಮ್ಮ ಆಶೀರ್ವಾದವನ್ನ ನೀಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಪದಪ್ರಧಾನ ಅಧಿಕಾರಿ ಮೇಜರ್ ಡೋನರ್ ರೊಟೇರಿಯನ್ HR ಕೇಶವ್ರವರಿಗೆ ಸ್ಮರಣಿಕೆ ನೀಡಬೇಕಾಗಿ ನಮ್ಮ ಸಂಸ್ಥೆಯ ಪೂರ್ವಾಧ್ಯಕ್ಷರು, ನಮ್ಮ ಹೆಮ್ಮೆಯ ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. We recognize the gracious presence of Rotarian Umesh Rao, Rotarian Rajesh Bangera, Rotarian Ravi, Rotarian Abdul Rahman, Rotary Club Templetown Moodbidre. ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಭಾರತಿ ಗೋಪಾಲಕೃಷ್ಣ ಇವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. MB ಭಟ್ ರವರು ಒಂದು ಹೂಗುಚ್ಛವನ್ನ ನೀಡಿ ಕಾರ್ಯದರ್ಶಿಯವರನ್ನು ಕೂಡ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. Good evening, ladies and gentlemen, respected guests, Rotarians and dear friends. Before the curtains are down, I would like to take this opportunity to briefly thank everyone. On behalf of Rotary Club Belthangady, I would like to thank the installation officer of today's ceremony, Major Donor Rotarian HR Keshav, for his eloquent speech this evening. I hope you keep inspiring us through this journey. Thank you, sir. My deepest thanks to our guest of honor, our AG, Major Donor Rotarian Major General MV Bhatt, for having our back at all times. Thank you, sir. I must mention our deep sense of appreciation for another guest of honor, Zonal Lieutenant Rotarian Sharath Padvatnaya. Our club has definitely reached greater heights during your tenure as president. Thank you, sir. Our outgoing secretary, Rotarian Abubakar, is amongst us, and I extend my thanks to him for his knowledge and skills that makes tasks much easier. Thank you, sir. I would personally like to thank our president, Rotarian Manorama, for her unceasing support and guidance all this while. Thank you, ma'am. I thank Shruti Kantaje for the invocation. I thank presidents, office bearers, and members of all the neighboring Rotary clubs for being here. I also thank members of other service organizations like Seva Bharati, RCC Mundaje, for gracing this occasion. Thanks to Rotarian Sandesh and Rotarian Srinath for their service as masters of ceremony. Thanks to Rotarian Sridhar for his effort for beautifully bringing out the Rotar today. I extend my heartfelt thanks to the backbone of our club, and thanks to each one of you. On behalf of Rotary Club Belthangady, I am very grateful to the media friends who have covered today's ceremony. Thanks to caterers, sound, lights, and seating arrangers for this function. Thanks to all the attendees who are here with us today. Before winding up, I would like to thank everyone responsible for the success of this ceremony. Thank you, one and all. Imagine Rotary is our guiding theme. Let's all dream big and work towards fulfilling these dreams into reality by serving our society to the best of our abilities and make this world a better place to live. Now I request everyone to stand up for the national anthem. ಇಂದಿನ ಈ ಸಭೆಯನ್ನು ಭೋಜನಕ್ಕಾಗಿ ಮುಂದೂಡ್ತಾ ಇದ್ದೇನೆ.